ಆಸೀನ ಆಗಿರ್ತಕ್ಕಂಥ ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. 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 ಜಂಗಮ ರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರುತಿ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರುತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗವೇ ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗನ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೆ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೆನಿ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಪರಮ ಪ್ರಭುವೆನಿ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯಕಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ.
ಶಂಕರ ನೀನೆ ಬಸವಣ್ಣ ಶಂಕರ ನೀನೆ ಬಸವಣ್ಣ ಕಿಂಕರ ನೀನೆ ಬಸವಣ್ಣ ಶಂಕರ ನೀನೆ ಬಸವಣ್ಣ ಮಂಕುಮಾನವರ ಮದವನು ಹರಿಸಿದ ಮಹಾದೇವ ನೀನೆ ಬಸವಣ್ಣ ಮಂಕುಮಾನವರ ಮದವನು ಹರಿಸಿದ ಮಹಾದೇವ ನೀನೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹಮಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಶರಣರ ಹೃದಯ ನಿವಾಸನೆಯಣ್ಣ ಬೇಗನೆ ಬಾರೈ ಬಸವಣ್ಣ ಸಾಂಬ ಸದಾ ಶಿವ ಸಾಂಬ ಶಿವ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಎಲ್ಲರೂ ಸದಾ ಶಿವ ಜೋರಾಗಿ ಸಾಂಬ ಕೈ ಶಿವ ಮೇಲೆತ್ತಿ. ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಜೋರಾಗಿ. ಬಸವ ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಶಿವ ಸಾಂ ಶಿವ ಬಸವ 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 ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತಿ ಭಕ್ತಿ ಭಿಕ್ಷೆಯ ನೀಡಿ ಸಲಹೆನ್ನನು.
ಪ್ರಥಮದಲ್ಲಿ ಮಹಾಮಾನವತಾವಾದಿ, ವಿಶ್ವಗುರು, ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಸ್ಮರಣೆ ಮಾಡಿ ಕಲ್ಯಾಣದ ಎಲ್ಲ ಪ್ರಮಥರನ್ನು ಸ್ಮರಿಸಿ ಆರಾಧ್ಯ ಗುರುದೇವರಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಮತ್ತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಭೀಮನ ಗುಡ್ಡದಲ್ಲಿ ಸುದೀರ್ಘವಾಗಿರತಕ್ಕಂಥ 14 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಶಿವನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರತಕ್ಕಂಥ ಮಹಾನ್ ಶಿವಯೋಗಿ ಖೇಡಗಿ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಪಾದ ಕಮಲಗಳಿಗೆ ನತಮಸ್ತಕನಾಗಿ ಅವರ ಸ್ವರೂಪವೇ ತಾವಾಗಿ ಈ ನಾಡಿನ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಮಹಾನ್ ತಪಸ್ವಿ, ಲಿಂಗ ಪೂಜಾ ನಿಷ್ಠರಾಗಿ ತಪೋಧನರಾಗಿ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡ್ತಾ ಇರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಅಪ್ಪಗಳವರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ನೋಡ್ರಿ ವೇದಿಕೆ ಎಲ್ಲ ತುಂಬಿಬಿಟ್ಟ. ಕಾರ್ಯಕ್ರಮ ಬಹಳ ದಿವಸ ಉಳಿಲಿಲ್ಲ. ಇನ್ನು 4 ದಿವಸದೊಳಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಇಂದ ದಿನದಿಂದ ದಿನಕ್ಕೆ ಅನೇಕ ಪರಮ ಪೂಜ್ಯರು ದಯಮಾಡಿಸ್ತಾರೆ, ನಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಕೊಡ್ತಾರೆ. ಇವತ್ತು ವೇದಿಕೆ ಮೇಲೆ ಅಮ್ಮಿನಗಡದ ಪರಮ ಪೂಜ್ಯರು, ದುಧನಿಯ ಪರಮ ಪೂಜ್ಯರು, ಜಂಬಗಿಯ ಪರಮ ಪೂಜ್ಯರು, ಶಿವಪರದ ಪರಮ ಪೂಜ್ಯರು ಮತ್ತು ನಮ್ಮ ಚಡಚಣದ ಪರಮ ಪೂಜ್ಯರು, ರೋಡಗಿಯ ಪರಮ ಪೂಜ್ಯರು, ದೂರದ ಮಹಾರಾಷ್ಟ್ರದಿಂದ ಆಗಮಿಸಿರತಕ್ಕಂಥ ಕೇಸರಜವಳಗಿಯ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಸ್ವಾಗತ ಮಾಡಿಕೊಳ್ಳೋಣ. ಅವರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸೋಣ. ಸಂಗೀತ ಕಲಾ ಬಳಗವೇ, ಇವತ್ತು ವಿಶೇಷವಾಗಿ ಮಾಷಾಳದ ಸದ್ಭಕ್ತರು, ನಾವದಗಿಯ ಸದ್ಭಕ್ತರು, ರೋಡಗಿಯ ಸದ್ಭಕ್ತರು ಮತ್ತು ಶಿವಪುರದ ಸದ್ಭಕ್ತರು ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ನನ್ನ ತಾಯಂದಿರು, ಅಕ್ಕ ತಂಗಿಯರು ಬಹಳ ಭಕ್ತಿಯಿಂದ, ಹುರುಪು ಹುಮ್ಮಸ್ಸಿನಿಂದ ಒಂದಲ್ಲ ಎರಡಲ್ಲ 100 ಬಸವ ಬುತ್ತಿಯೊಂದಿಗೆ ಬಸವಣ್ಣನವರ ಪುರಾಣವನ್ನು ಕೇಳಲು ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಆ ತಾಯಂದಿರನ್ನ, ಆ ಊರಿನ ಎಲ್ಲ ಗುರು ಹಿರಿಯರನ್ನ, ಸದ್ಭಕ್ತರನ್ನು ನಾವು ಗೌರವಿಸೋಣ. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಅಮ್ಮಿನಗಡದ ಪರಮ ಪೂಜ್ಯರ ಸಂಸ್ಥೆಯ ಅನೇಕ ಪದಾಧಿಕಾರಿಗಳು, ಸದ್ಭಕ್ತರು ಕೂಡ ಆಗಮಿಸಿದ್ದಾರೆ. ನಮ್ಮ ಉಪ್ಪನ್ಬೆಟಗೇರಿ ನಮ್ಮ ಶ್ರೀಮಠದ ಸಂಸ್ಥೆಯ ಸದಸ್ಯರು ಕೂಡ ಇವತ್ತು ಬಸವ ಪುರಾಣವನ್ನು ಕೇಳಲು ಆಗಮಿಸಿದ್ದಾರೆ. ನಮ್ಮ ಸಿಂದಗಿಯ ನಮ್ಮ ಬಸಣ್ಣ ಸ್ವಾಮಿಗಳು ಕೂಡ, ಇನ್ನೂ ಅನೇಕ ಗ್ರಾಮಗಳಿಂದ ತಾವೆಲ್ಲರೂ ಬಸವ ಪುರಾಣವನ್ನು ಕೇಳಲು ಆಗಮಿಸಿದಿರಿ. ತಮ್ಮೆಲ್ಲರಿಗೂ ಒಟ್ಟಿನಲ್ಲಿ ಬಸವ ಪುರಾಣವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಈ ಊರಿನ ಸುತ್ತಮುತ್ತ ಗ್ರಾಮಗಳ ಎಲ್ಲ ತಂದೆ ತಾಯಿಗಳಿಗೆ ಅನಂತ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿರಿವಾ. ಚಳಿಯನಿಲ್ಲಲ್ಲ, ಬೆಚ್ಚಗೆ ಕುಂತೀರಿ. ನೀವು ಒಬ್ರಿಗೊಬ್ರು ಹತ್ತಿ ಕುಂತೀರಿ, ಬೆಚ್ಚಗೆ ಇರ್ತದ.
ಇಲ್ಲಿ ಬರ್ಪ್ ತಗೊಂಡು ಹಂಗ ಮುಖಕ್ಕೆ ಉಬ್ಬದಂಗ ಆಗ್ಬಿಡುತ್ತೆ. ಬಹಳ ಚಳಿ ಇಲ್ಲಿ ಮ್ಯಾಲ. ಶರಣಾರ್ಥಿರಿ ಬಾ. ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗಬಹುದಲ್ಲದೆ ಶಿವನ ನಿಜವು ಸಾಧ್ಯವಾಗದು. ಗುಹೇಶ್ವರನ ಅರಿದ ಶರಣಂಗೆ ಆವ ಫಲವೂ ಇಲ್ಲ. ಬಸವ ಪುರಾಣದಲ್ಲಿ ಇವತ್ತಿನ ವಿಚಾರ, ಇವತ್ತಿನ ಸಂದರ್ಭ, ಇವತ್ತು ಬರ್ತಕ್ಕಂಥ ಆ ಶಿವಶರಣನ ಚರಿತ್ರೆಯನ್ನ ತಿಳ್ಕೋಬೇಕಾಗಿತ್ತು ಅಂತಂದ್ರ ನೀವೆಲ್ಲರೂ ಬಹಳ ಪುಣ್ಯ ಮಾಡಿರಪ್ಪ, ಬಹಳ ಪುಣ್ಯ ಮಾಡಿರಿ. ಇವತ್ತು ಬರ್ತಕ್ಕಂಥ ಆ ಶರಣ ಅಂಥಿಂತವನಲ್ಲ. ಸಾಮಾನ್ಯವಾಗಿ ಆ ಶರಣನ ಹೆಸರು ಕೇಳದೇ ಇರತಕ್ಕಂಥವರು ಯಾರೂ ಇಲ್ಲ ನಮ್ಮ ಭಾಗದಲ್ಲಂತೂ ಕೂಡ. ಅಂಥ ಮಹಾನ್ ಶರಣ ಸ್ವನ್ನಲಾಪುರದ ಸಿದ್ಧರಾಮ. ಚರಿತ್ರೆಯನ್ನ ಕೇಳ್ತಾ ಇದ್ರ, ನಾವು ಕೂಡ ಹೇಳ್ತಾ ಇದ್ರ ಮೈ ರೋಮಾಂಚನ ಆಗ್ತದ. ಮೈ ಮೇಲೆ ಇರತಕ್ಕಂಥ ಕೂದಲುಗಳು ಹಾಗೆ ನಿಮಿರುತ್ತಾವು. ಅಂಥ ಒಬ್ಬ ಮಹಾನ್ ಶರಣ. ಅಲ್ಲಿ ಯಾರು ಮಾತಾಡಬೇಡ್ರಿಪ್ಪ. ಶರಣ ಕೈಯಾಗ ಬೆತ್ತ ಹಿಡ್ದ ಶರಣ, ನೀನ ಬಾಯಿ ಮಾಡಕ್ ಹೋಗ್ಬೇಡ, ಸಮಾಧಾನದಿಂದ ಹೇಳೋರಿಗೆ ಹೇಳ್ರಪ್ಪ. ಅಟ್ ಹೇಳಕತ್ತಾರ, ಅವ್ರು ಹೇಳಿದ್ರು ಕೇಳೋದಿಲ್ಲ ಅಂದ್ರೆ ಹೆಂಗಪ್ಪ ನೀವು? ಜಯ ನಮ ಪರಾವತೆ ಶಿವ ಹರ ಹರ. ಕಲ್ಯಾಣದ ಇತಿಹಾಸದೊಳಗ ಬಸವಣ್ಣನ ಅನುಭವ ಮಂಟಪದೊಳಗ ಇರತಕ್ಕಂಥ ಎರಡು ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಅವಿರಳ ಜ್ಞಾನಿ ಚೆನ್ನ ಬಸವಣ್ಣ ಒಬ್ಬರಾದ್ರ, ಶಿವಯೋಗಿ ಸಿದ್ದರಾಮೇಶ್ವರರು ಕೂಡ ಒಬ್ಬರು. ಸಾಮಾನ್ಯನಲ್ಲ ಸಿದ್ಧರಾಮ. ಅತ್ಯಂತ ಕಿರು ವಯಸ್ಸಿನಲ್ಲಿಯೇ ಪರಮೇಶ್ವರನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಶಿವಯೋಗಿ. ಸ್ವನ್ನಲಾಪುರ, ಈಗ ನಾವೆಲ್ಲರೂ ಕೂಡ ಸೋಲಾಪುರ ಸೋಲಾಪುರ ಅಂತ ಕರಿತೀವಿ. ಇಲ್ಲಿಂದ ಆ ಸೋಲಾಪುರ ಏನು ಬಹಳ ದೂರ ಇಲ್ಲ. ಹೆಚ್ಚು ಕಡಿಮೆ ನಾವಾಗ್ಲಿ ನೀವಾಗ್ಲಿ ಸೊಲ್ಲಾಪುರಕ್ಕೆ ಹೋದವ್ರ ಸಿದ್ದರಾಮೇಶ್ವರನ ದರ್ಶನ ಮಾಡಿಕೊಂಡವ್ರ, ಹೌದಲ್ರಿ ಬಾ? ಯಾಕ? ನಮ್ಮೆಲ್ಲರಿಗೂ ಕೂಡ ಒಂಥರ ಆರಾಧ್ಯ ದೈವ ಸ್ವನ್ನಲಾಪುರದ ಸಿದ್ದರಾಮ. 900 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಪ್ರಸಂಗ ತಂಗಿ ಇದು. ಸ್ವನ್ನಲಾಪುರವನ್ನು ಒಬ್ಬ ರಾಣಿ ಆಳ್ತಿದ್ದಳು. ರಾಜ ಅಲ್ಲ, ರಾಣಿ. ಆ ಮಹಾರಾಣಿಯ ಹೆಸರು ಚಾಮಲಾದೇವಿ. ಚಾಮಲಾದೇವಿ ಗುರು ಲಿಂಗ ಜಂಗಮರು ಅಂತಂದ್ರೆ ಅಷ್ಟೊಂದು ಪ್ರೀತಿ ಆ ತಾಯಿಗೆ, ಬಹಳ ಭಯ ಭಕ್ತಿ. ಆ ರಾಜಮನೆತನದ ಗುರುಗಳು ಸಾಮಾನ್ಯರಲ್ಲ, ಶಾಪಾನುಗ್ರಹ ಸಮರ್ಥರಾಗಿರತಕ್ಕಂಥ ರೇವಣ ಸಿದ್ಧರು. ಈಗ ಏನು ಪಂಚಪೀಠದವರು ತಮ್ಮ ಆರಾಧ್ಯರು ರೇವಣ ಸಿದ್ಧರು ಅಂತ ಏನು ಹೇಳ್ತಾರಲ್ಲ, ಆ ರೇವಣ ಸಿದ್ಧರು ಮಹಾನ್ ತಪಸ್ವಿಗಳು. ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಿರ್ತಕ್ಕಂಥ ಶಾಪಾನುಗ್ರಹ ಸಮರ್ಥರು. ತನ್ನ ಶಿಷ್ಯಳಾಗಿರ್ತಕ್ಕಂಥ ಚಾಮಲಾದೇವಿಯ ಅರಮನೆಗೆ ಬರ್ತಾರೆ ರೇವಣ ಸಿದ್ಧರು. ಗುರುಗಳು ಬಂದ್ರು ಅಂತ ತಿಳ್ಕೊಂಡು ಬಹಳ ಭಯ ಭಕ್ತಿಯಿಂದ ಬರಮಾಡಿಕೊಂಡು ಆನಂದದಿಂದ ಪಾದ ಪೂಜೆಯನ್ನ ಮಾಡಿ
ಗುರುವಿಗೆ ಕಾಣಿಕ ಸಮರ್ಪಣೆಯನ್ನ ಮಾಡಿ ಆ ತಾಯಿಯ ಸೇವೆಯನ್ನ ಸ್ವೀಕಾರ ಮಾಡಿ ಅವ್ವ ನಾವೊಂದಿಷ್ಟು ಊರೊಳಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ರೇವಣ ಸಿದ್ಧರು ಎಲ್ಲಿ ಬಂದ್ರು ಅಂತಂದ್ರೆ ಊರೊಳಗೆ ಇರ್ತಕ್ಕಂಥ ಒಂದು ಶಿವಭಕ್ತ ಮನೆ, ಮುದ್ದುಗೌಡ ಸುಗ್ಗಲಾದೇವಿ ಇವರ ಮನೆಗೆ ನೇರವಾಗಿ ಬಂದ್ರು. ಮನೆ ಬಾಗಿಲಿಗೆ ಬಂದ ತಕ್ಷಣನೇ ಯಾವಾಗ ಗುರುಗಳು ಬಂದ್ರು ಅಂತ ಗೊತ್ತಾಯ್ತು, ಪಾದಕ್ಕೆ ನೀರು ಕೊಟ್ಟು ಯಪ್ಪ ಬರ್ಬೇಕ್ರಿ 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 ಅಂತ ಮನೆಯೊಳಗ ಬರಮಾಡಿಕೊಂಡಾರ. ಸೇವೆಯನ್ನ ಮಾಡ್ಯಾರ, ಪಾದ ಪೂಜೆಯನ್ನ ಮಾಡ್ಯಾರ, ಯಥಾ ಶಕ್ತಿ ಕಾಣಿಕೆಯನ್ನ ಕೊಟ್ಟು ಯಪ್ಪ ಬಡವರ ಈ ಭಕ್ತಿ ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ರು ಸಾಷ್ಟಾಂಗ ನಮಸ್ಕಾರ ಹಾಕ್ಯಾರ. ಯಾವಾಗ ಮುದ್ದುಗೌಡ ಸುಗ್ಗಲಾದೇವಿ ನಮಸ್ಕಾರ ಮಾಡಿದ್ರು ಗುರುಗಳಿಗೆ, ಆವಾಗ ಗುರುಗಳು ಆಶೀರ್ವಾದ ಮಾಡ್ತಾರ. ತಾಯಿ, ಶಿವನ ಸ್ವರೂಪ ಆಗಿರ್ತಕ್ಕಂಥ ಒಬ್ಬ ಮಗನಿಗೆ ನೀನು ಜನ್ಮವನ್ನು ಕೊಡು ತಾಯಿ. ಶಿವಸ್ವರೂಪ ಆಗಿರ್ತಕ್ಕಂಥ ಒಂದು ಗಂಡು ಮಗುವಿಗೆ ನೀನು ಜನ್ಮ ಕೊಡು ತಾಯಿ ಅಂತ ತಿಳ್ಕೊಂಡು ಗುರುಗಳು ಆಶೀರ್ವಾದ ಮಾಡಿದ್ರು. ಗಂಡ ಹೆಂಡತಿಗೆ ಬಹಳ ಸಮಾಧಾನ ಆತು. ಆದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಜನ ಗೊಳ್ಳಂತ ನಕ್ಕು ಬಿಟ್ರು. ಯಾಕೆ ನಕ್ಕರು ಗೊತ್ತದ ಏನು? ಯಾರಿಗೆ ಆಶೀರ್ವಾದ ಮಾಡ್ಯಾರ? ಮುದ್ದುಗೌಡ ಸುಗ್ಗಲಾದೇವಿಗೆ. ಏನಂತ ಆಶೀರ್ವಾದ ಮಾಡ್ಯಾರ? ಒಂದು ಗಂಡು ಮಗುವಿಗೆ ಜನ್ಮ ಕೊಡು ತಾಯಿ ಅಂತ. ಅವ್ರು ಯಾಕೆ ನಕ್ಕರು? ಹೋಗಿ ಹೋಗಿ ಮುದುಕ ಮುದುಕಿಗೆ ಆಶೀರ್ವಾದ ಮಾಡ್ಯಾರ. ಇಂಥ ವಯಸ್ಸಿನೊಳಗ ಇವ್ರೇನು ಮಕ್ಕಳ ಹಡಿತಾರ ಅಂತ ತಿಳ್ಕೊಂಡು ಅವರು ಅಪಹಾಸ್ಯ ಮಾಡಿದ್ರು. ವಯಸ್ಸೆಷ್ಟಾಗಿತ್ತು ಮುದ್ದುಗೌಡನಿಗೆ? 60-65 ವರ್ಷ. ಸುಗ್ಗಲಾದೇವಿಗೆ ಹೆಚ್ಚು ಕಡಿಮೆ 60 ವರ್ಷ. ಇಂಥ ವಯಸ್ಸಿನೊಳಗ ಇವರೇನು ಮಕ್ಕಳು ಹಡಿತಾರ ಅಂತ ತಿಳ್ಕೊಂಡು ನಕ್ರು ಜನ. ಆದರೂ ಗುರುವಿನ ವಾಕ್ಯ ಸುಳ್ಳಾಗುವುದಿಲ್ಲ ತಂಗಿ. ರೇವಣ ಸಿದ್ಧರ ಆ ನುಡಿ ಸುಳ್ಳಾಗ್ಲಿಲ್ಲ. ಮುಂದೆ ಗರ್ಭ ಧರಿಸಿದಳು. 9 ತಿಂಗಳ 9 ದಿವಸಕ್ಕ ಗುರುಗಳು ಹೇಳಿದ ಹಾಗೆ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳ. 60 ವಯಸ್ಸಿನೊಳಗ ಸುಗ್ಗಲಾದೇವಿ. ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನಬಹುದು, ನೀನೊಲಿದರೆ ವಿಷವು ಅಮೃತಬಹುದು, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲೆಪ್ಪವು ಕೂಡಲ ಸಂಗಮ ದೇವ. ಪರಮಾತ್ಮನ ಕೃಪೆ ಆತು ಅಂತಂದ್ರ ಒಣಗಿರ್ತಕ್ಕಂಥ ಗಿಡ ಚಿಗುರ್ತದಂತ, ಬರಡಾಗಿರ್ತಕ್ಕಂಥ ಆಕಳ ಹಾಲು ಕೊಡ್ತದಂತ, ವಿಷ ಇದ್ದಿದ್ದು ಕೂಡ ಅಮೃತ ಆಗ್ತದಂತ. ಏನು ಬಯಸ್ತೀವಿ ಅದು ಆ ಕ್ಷಣವೇ ಬಂದು ಎದುರೊಳಗೆ ಬೀಳ್ತದಂತ. ಯಾಕ ಅಂತಂದ್ರ ಪರಮಾತ್ಮನ ಕೃಪೆ, ಶಿವನ ಕೃಪೆ ಆತು ಅಂತಂದ್ರ ಮುಗಿದು ಹೋತು. ಯಾವಾಗ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಬಹಳ ಖುಷಿ, ಬಹಳ ಖುಷಿ, ಬಹಳ ಆನಂದ ಆತು. ಯಾಕ? 60 ವಯಸ್ಸಿನೊಳಗೆ ಹುಟ್ಟಿರ್ತಕ್ಕಂಥ ಆ ಮಗುವಿನ ಮ್ಯಾಲ ಆ ತಾಯಿ ಎಷ್ಟು ಪ್ರೀತಿ ಇರ್ಲಿಕ್ಕಿಲ್ಲ ವಿಚಾರ ಮಾಡ್ರಿ ನೀವು. ಆಯ್ತು ಅಂತ ತಿಳ್ಕೊಂಡು ಗುರುಗಳು ಏನ್ ಹೇಳಿದ್ರು? ಇವನಿಗೆ ಸಿದ್ಧರಾಮ ಅಂತ ಹೆಸರಿಡಬೇಕು ಅಂತ ಹೇಳಂದಿದ್ರು. ಸಿದ್ಧರಾಮ ಅಂತ ಕರಿಯಕತ್ರು. ಮಗು ಬೆಳೆಯಕತ್ತು ಬೆಳೆಯಕತ್ತು ಬೆಳೆಯಕತ್ತು. 8 ವರ್ಷ ಆದ್ರೂ ಕೂಡ ಒಂದು ದಿವಸನೂ ಕೂಡ ಅವ್ವ ಅನ್ಲಿಲ್ಲ, ಅಪ್ಪ ಅನ್ಲಿಲ್ಲ, ಯಾರ ಜೊತೆಗೂ ಕೂಡ ಮಾತಾಡಲಿಲ್ಲ. ಬರೀ ಆಕಾಶ ನೋಡ್ಕೊಂತ ಕುಂಡಿರ್ತಿತ್ತು ಆ ಹುಡುಗ. ಸಿದ್ಧರಾಮ ಕೇವಲ ಆಕಾಶ ನೋಡ್ಕೊಂತ ಕುಂಡಿರ್ತಿದ್ದ. ಯಾರ ಜೊತೆ ಮಾತಿಲ್ಲ, ಕತಿ ಇಲ್ಲ. ಮತ್ತ ಜನ ಮಾತಾಡಕತ್ರು. ಸುಗ್ಗಲಾದೇವಿ 60 ವಯಸ್ಸಿನೊಳಗೆ ಒಂದು ಗಂಡು ಮಗನ ಹಡ್ದಳು. ಖರೆ ಎಂಥ ಗಂಡು ಮಗನನ್ನ ಹಡ್ದಳು ಅಂತಂದ್ರ ಹುಚ್ಚು ಮಗನನ್ನ ಹಡ್ದಳು. ಹುಚ್ಚು ಮಗನನ್ನ. ಯಾಕ? ಯಾರ ಜೊತೆ ಮಾತಿಲ್ಲ, ಕತಿ ಇಲ್ಲ. ಶಾಲೆಗೆ ಅಂತೂ ಮೊದಲೇ ಹೋಗಕ್ಕಾಗವಲ್ದು. ಹುಚ್ಚ 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 ಅಂತ ಕರೆಯಕತ್ರು ಸೊಲ್ಲಾಪುರದಾಗಿರ್ತಕ್ಕಂಥ ಜನ ಆ ಬಾಲಕನಿಗೆ.
ಏನು ಮಾಡಬೇಕು ಅಂತ ತಿಳ್ಕೊಂಡು ತಂದೆಯಾಗಿರ್ತಕ್ಕಂಥ ಮುದ್ದುಗೌಡ ಇವ್ ಮನ್ಯಾಗ ಹಿಂಗ ಕುಂಡಿರ್ತಾನ, ಹಿಂಗ ಕುಂತ್ರ ಮತ್ತೆ ಇದು ಮುಂದ ಈತನ ಬುದ್ಧಿಮಟ್ಟ ಬೆಳೀತದೋ ಇಲ್ಲೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೊಲಕ್ಕೆ ಹೋಗ್ತಕ್ಕಂಥ ರೂಢಿ ಮಾಡಕತ್ತಾನ. ಕೈ ಒಳಗೊಂದು ಕೋಲ್ ಕೊಟ್ಟು ಬುತ್ತಿಯನ್ನ ಹೆಂಡತಿ ಕಡೆಯಿಂದ ಕಟ್ಟಿಸಿ ಮನೆಯಲ್ಲಿ ಇರ್ತಕ್ಕಂಥ 4-6 ದನ ಕರುಗಳನ್ನ ಕೊಟ್ಟು ಹೊಲಕ್ಕೆ ಕಳಸಾಕತ್ತಾನ. ದನ ಕಾಯಕ ಯಾರಿಗೆ? ಸಿದ್ಧರಾಮನಿಗೆ. ಆಯ್ತು ಅಂತ ತಿಳ್ಕೊಂಡು ಸಿದ್ಧರಾಮ ದನ ಕಾಯಕ ದಿವಸ ತನ್ನ ಹೊಲಕ್ಕೆ ಹೋಗಾಕತ್ತ. ಒಂದು ದಿವಸ ಸಿದ್ಧರಾಮ ಹೊಲಕ್ಕೆ ಹೋಗ್ಯಾನ. ಬ್ಯಾಸಗಿ ದಿನ ಮಠ ಮಧ್ಯಾಹ್ನ ವಿಶಾಲವಾಗಿರ್ತಕ್ಕಂಥ ಒಂದು ಬೇವಿನ ಗಿಡ, ಆ ಗಿಡದ ಕೆಳಗಡೆ ದನ ಕರುಗಳನ್ನ ಬಿಟ್ಟು ತಾನು ಗಿಡದ ಕೆಳಗ ಶಿವ ಅಂತ ತಿಳ್ಕೊಂಡು ಕುಂತಿರ್ತಕ್ಕಂತಹ ಸಂದರ್ಭ ಅದು. ಹೊಲದಿಂದ ಸ್ವಲ್ಪ ದೂರದೊಳಗೆ ಒಂದು ರಸ್ತೆ ಹಾದಿ, ಆ ಹಾದಿಯಿಂದ ಒಬ್ಬ ಜಂಗಮ ಮೂರ್ತಿ ಸಿದ್ಧರಾಮನ ಕಡೆಗೆ ಬರಾಕತ್ತಾನ. ನೋಡ್ದ ಸಿದ್ಧರಾಮ ಅವನನ್ನ. ಮೈ ತುಂಬ ಕಾವಿ ಬಟ್ಟಿ ಅದಾವ, ತಲೆ ತುಂಬ ಜಡೆ ಅದಾವ, ನೀಳವಾಗಿರ್ತಕ್ಕಂಥ ಗಡ್ಡ ಮೀಸೆ, ಕೈಯಲ್ಲಿ ಯೋಗದಂಡ, ಕಮಂಡಲ, ಆ ಜಪಮಾಲೆ, ಕಾಲಲ್ಲಿ ಆವುಗೆ, ಕೊರಳಲ್ಲಿ ಲಿಂಗ ರುದ್ರಾಕ್ಷಿ, ಹಣೆ ಮೇಲೆ ತ್ರಿಪುಂಡ ಧಾರಣ. ಆ ಆವಿಗೆಯ ಶಬ್ದ ಖಟ್ 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 ಅಂತ ತಿಳ್ಕೊಂಡು ಇವನ ಕಡೆಗೆ ನಡ್ಕೊಂತ ಬರಾಕತ್ತಾರ. ಆ ಶಿವಯೋಗಿಗಳು ಬಂದವರ ಸಿದ್ಧರಾಮನನ್ನ ನೋಡ್ತಾರ. ಸಿದ್ಧರಾಮ ಆ ಬಂದಿರ್ತಕ್ಕಂಥ ಆ ಜಂಗಮರನ್ನ ನೋಡ್ತಾನ. ನೋಡಿದ ಕೂಡಲೇ ಟಣ್ಣಂತ ಎದ್ದು ನಿಂತ, ಕೈ ಮುಗಿದ, ಸಾಷ್ಟಾಂಗ ನಮಸ್ಕಾರ ಹಾಕದ. ಬರ್ಯಪ್ಪ ಬರ್ರಿ ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಕಂಬಳಿಯನ್ನ ಹಾಸಿ ಬರ್ಯಪ್ಪ ಕುತ್ಕೊಳ್ರಿ ಅಂತ ತಿಳ್ಕೊಂಡು ಬಂದಿರ್ತಕ್ಕಂಥ ಆ ಜಂಗಮರಿಗೆ ಆ ಕಂಬಳಿ ಮೇಲೆ ಕುಂಡ್ರಿಸುದ ತಡ 10-12 ವರ್ಷಗಳಾದರೂ ಕೂಡ ಬಾಯಿಂದ ಒಂದು ಶಬ್ದ ಬಂದಿದ್ದಿಲ್ಲ. ಯಾವಾಗ ಜಂಗಮ ಮೂರ್ತಿಗಳು ಬಂದ್ರು, ಯಪ್ಪ ಯಾವ್ರಪ್ಪ ನೀವು? ಎಂಥ ಬ್ಯಾಸ್ಗಿ, ಎಂಥ ಬಿಸಿಲ, ಇಂಥ ಮಠ ಮಧ್ಯಾಹ್ನದೊಳಗೆ ಬಂದಿರಲ್ರಿಪ್ಪ. ಎಲ್ಲಿಗೆ ಬಂದಿದ್ರಿ? ಎಲ್ಲಿಗೆ ನಡೆದಿರಿ? ನೀವು ಯಾವೂರ್ದವರು? ನಿಮ್ಮ ಹೆಸರೇನು ಅಂತ ತಿಳ್ಕೊಂಡು ಅಳ್ಳು ಹುರಿದಂಗ ಮಾತಾಡಕತ್ತಾನ. ಯಾರು? ಸಿದ್ಧರಾಮ. ಆ ಸಿದ್ಧರಾಮನ ಮಾತುಗಳನ್ನ ಕೇಳಿ ಬಂದಿರ್ತಕ್ಕಂಥ ಆ ಜಂಗಮ ಮೂರ್ತಿ ಹಸನ್ಮುಖಿಯಾಗಿ ನಗನಗತಾ, ಏನೋ ಹುಡುಗ ಎಷ್ಟು ಚಂದ ಮಾತಾಡಕತ್ತೀಯಲ್ಲೋ, ಅಳ್ಳು ಹುರಿದಂಗ ಆಗಕತ್ತದ ನಿನ್ನ ಮಾತ, ಎಷ್ಟು ಚಂದ ಮಾತಾಡ್ತೀಯೋ. ನಾ ಯಾರು ಅಂತ ಕೇಳಾಕತ್ತೀಯಲ್ಲ, ನೀ ಯಾರು ಹೇಳೋ? ಇಷ್ಟು ಕೇಳೋದ ತಡ, ಯಪ್ಪ ನಾನು ಇಲ್ಲೇನು ದೂರದಾಗ ಕಾಣಿಸ್ತದಲ್ಲ ಸೊಲ್ಲಾಪುರ ಪಟ್ಟಣ, ಆ ಸೊಲ್ಲಾಪುರದವ. ನಮ್ಮ ಅಪ್ಪನ ಹೆಸರು ಮುದ್ದುಗೌಡ, ನಮ್ಮ ಅವನ ಹೆಸರ ಸುಗ್ಗಲಾದೇವಿ. ನಾನು ದನ ಕಾಯಕ ಅಂತ ತಿಳ್ಕೊಂಡು ದಿವಸ ಇಲ್ಲಿಗೆ ಬರ್ತೀನಿಯಪ್ಪ. ಇದೇನು ಕಾಣಿಸ್ತದಲ್ಲ ಇದು ನಮ್ಮ ಹೊಲಾನ. ನನ್ನ ಹೆಸರ ಸಿದ್ಧರಾಮ ಅಂತ ಕರೀತಾರೆಪ್ಪ. ಓಹೋ, ನಿನ್ನ ಹೆಸರು ಸಿದ್ಧರಾಮೇನೋ ಹುಡುಗ, ಎಷ್ಟು ಚಂದ ಐತಪ್ಪ ನಿನ್ನ ಹೆಸರ. ಹೌದು ಮುತ್ಯ, ಬರೇ ನಂದ ಹೆಸರು ಕೇಳಾಕತ್ತಿ, ನಿನ್ನ ಹೆಸರು ಏನು ಅಂತ ತಿಳ್ಕೊಂಡು ಸಿದ್ಧರಾಮ ಕೇಳಿದಾಗ ಬಂದಿರತಕ್ಕಂಥ ಜಂಗಮ ಅಂತನ, ಏ ಸಿದ್ಧರಾಮ, ನನ್ನ ಹೆಸರು ಮಲ್ಲಯ್ಯ ಅಂತು. ನಾ ಶ್ರೀಶೈಲದೊಳಗೆ ಇರುವುದ್ರ ಸಲುವಾಗಿ ನನಗ ಶ್ರೀಶೈಲ ಮಲ್ಲಯ್ಯ ಅಂತ ಕರೀತಾರೋ ಸಿದ್ಧರಾಮ. ಹೋಗ್ಲಿ, ಏನ್ ಹಿಂಗ ಬರೇ ನನಗ ಮಾತಾಡ್ಸ್ಕೊಂತ ಕುಂಡ್ರಮೋ, ಮತ್ತ ಏನಾರ ಒಂದಿಟ್ಟು ಹೊಟ್ಟಿಗೆ ಒಂದಿಟ್ಟು ಪ್ರಸಾದ ಗಿಸಾದ ಕೊಡಾಮೋ? ಹೊಟ್ಟಿ ಬಹಳ ಹಸ್ತದೋ ಸಿದ್ಧರಾಮ. ಏನಾದ್ರೂ ಬುತ್ತಿ ಗಿತ್ತಿ ಕಟ್ಕೊಂಡು ಬಂದಿದ್ರು ಕೊಡಬಾರ್ದ ಅಂತ ತಿಳ್ಕೊಂಡು ಯಾವಾಗ ಆ ಶ್ರೀಶೈಲ ಮಲ್ಲಯ್ಯ ಕೇಳ್ದ, ಯಪ್ಪ ಅವು ಕಟ್ಟಿಕೊಟ್ಟಾಳ, ಬುತ್ತಿ ಕಟ್ಟಿಕೊಟ್ಟಾಳ, ತಗೊಳ್ರಿ ಅಂತ ತಿಳ್ಕೊಂಡು ತಾಯಿ ಕಟ್ಟಿರ್ತಕ್ಕಂಥ ಬುತ್ತಿಯನ್ನ ಹಿಂಗ ಬಿಚ್ಚಿ ಮುಂದ ಇಟ್ಟ. ಆ ಜಂಗಮ ಮೂರ್ತಿಯ ಮುಂದೆ ಆ ಒಂದು ಬುತ್ತಿಯನ್ನ ಇಟ್ಟು ಅಲ್ಲೇ ತತ್ರಾಣಿಯೊಳಗಿರ್ತಕ್ಕಂಥ ನೀರು, ಯಪ್ಪ ನೀರು ತಗೊಳ್ರಿ, ಹೊಟ್ಟೆ ತುಂಬಾ ಪ್ರಸಾದ ಮಾಡ್ರಿ ಅಂತ ತಿಳ್ಕೊಂಡು ಮುಂದೆ ಕುಂತು ಪ್ರಸಾದ ಮಾಡ್ಸಕತ್ತನ ಬಾಲಕನಾಗಿರ್ತಕ್ಕಂಥ ಸಿದ್ಧರಾಮ. ಯಾವಾಗ ಸಿದ್ಧರಾಮನ ಬುತ್ತಿ ಎಲ್ಲಾ ಮುಗಿತು, ಅವಾಗ ಸಿದ್ಧರಾಮ ಕೇಳ್ತಾನ, ಏನು ಮಲ್ಲಯ್ಯ, ಹೊಟ್ಟಿ ತುಂಬ್ತೇನೋ ಮಲ್ಲಯ್ಯ, ನಿಂದು ಹೊಟ್ಟಿ ತುಂಬ್ತೇನೋ?
ಆವಾಗ ಮಲ್ಲಯ್ಯ ಅಂತನ, ಏನು ಸಿದ್ಧರಾಮ, ನೀ ನೋಡಿದ್ರ ಈಟ ಹುಡುಗದಿಯಪ್ಪ, ನಿನಗೆ ಎಟ್ಟು ಬೇಕೋ ಅಟ್ಟ ಕಟ್ಟಾಳ ನಿಮ್ಮವ್ವ ಬುತ್ತಿ, ಮತ್ತ ಈಟ ಬುತ್ತಿ ಹೆಂಗ್ ಹೊಟ್ಟಿ ತುಂಬತದಪ್ಪ ನಮಗ? ಮೊದಲ ನಾವು ಜಂಗಮರು, ಜರ ಹೊಟ್ಟಿ ದೊಡ್ಡದ ಇರ್ತದ, ಹೊಟ್ಟಿ ತುಂಬಲಿಲ್ಲೋ ಸಿದ್ದರಾಮ, ಇನ್ನೂ ಸ್ವಲ್ಪ ಏನಾರ ಇದ್ರು ಕೊಡ್ತೀಯೇನೋ? ಇಷ್ಟ ಅನ್ನೋದ ತಡ, ಯಪ್ಪ ಮಲ್ಲಯ್ಯ ಇಲ್ಲೇ ಇರು, ಎಲ್ಲಿ ಹೋಗಬೇಡ, ಊರು ಬಹಳ ದೂರ ಇಲ್ಲ, ಇಲ್ಲೇ ಸಮೀಪದ, ಹೋದವನ ಮತ್ತಷ್ಟು ಬುತ್ತಿ ಕಟ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ದನ 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 ಓಡ್ಕೊಂತ 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 ಮನೆಗೆ ಬಂದ. ಸುಗ್ಗಲಾದೇವಿ ಮುಂದೆ ನೋಡಿ ಏನೋ ಕೆಲಸ ಮಾಡಕತ್ತಿದಳು. ಹಿಂದಿನಿಂದ ಬಂದಿರತಕ್ಕಂತ ಆ ಸಿದ್ದರಾಮ ತಾಯಿಯ ಭುಜವನ್ನ ಹಿಂಗ ಅಳಗಾಡಿಸ್ತಾ ಅಳಗಾಡಿಸ್ತಾ ಅವ್ವ 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 ಅಂತ ಕರಿಯಕತ್ತಾನ. ತಾಯಿ ಹೊಳ್ಳಿ ನೋಡ್ತಾಳ, ಯಾವ ಹುಡುಗ ನನಗವ್ವ ಅಂತ ಕರಿಯಾಕತ್ತಾನ? ಯಾಕ? ಹುಟ್ಟು 12 ವರ್ಷ ಆದ್ರೂ ಕೂಡ ತನ್ನ ಮಗನ ಧ್ವನಿನ ಕೇಳಿಲ್ಲ ಅವಳು. ಅವ್ವ ಅಂತಂದ್ರ ನನ್ನ ಮಗನೇ ಅವ್ವ ಅನ್ನಕತ್ತಾನ ಅನ್ನೋದು ಸಹಿತ ಗೊತ್ತಾಗಬಲ್ದು ಯಾರಿಗೆ? ಸುಗ್ಗಲಾದೇವಿಗೆ. ಹಿಂಗ ಹೊಳ್ಳಿ ನೋಡ್ತಾಳ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ಸಿದ್ದರಾಮ 12 ವರ್ಷಗಳ ನಂತರ ಅವ್ವ ಅವ್ವ ಅಂತ ತಿಳ್ಕೊಂಡು ಕರೆಯೋದನ್ನು ನೋಡಿ ಕಣ್ಣಾಗ ಆನಂದ ಬಾಷ್ಪ ಬರ್ತಾವ, ಕಣ್ಣೀರು ಬರ್ತಾವ. ಏನೋ ಮಗನ ಸಿದ್ದರಾಮ, ಇಷ್ಟು ದಿನಗಳ ನಂತರ ನೀ ನನಗ ಅವ್ವ ಅಂತ ಕರೆದ್ಯಾ ಮಗ ಅಂತ ತಿಳ್ಕೊಂಡು ಆ ಸಿದ್ದರಾಮನನ್ನ ಗಟ್ಟಿಯಾಗಿ ಅಪ್ಪಿ ಮುಖದ ತುಂಬೆಲ್ಲ ಮುತ್ತು ಕೊಡ್ತಾಳ ತಾಯಿ. ಯಾಕ? ತಾಯಿಯ ಜನ್ಮ ಸಾರ್ಥಕ ಆಗೋದೇ ಅವ್ವ ಎನ್ನೋ ಶಬ್ದ ಕೇಳದಾಗ ತಂಗಿ. ಅವ್ವ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ಯಾವಾಗ ಅವ್ವ ಅನ್ನೋ ಶಬ್ದ ಕೇಳಿದಳು, ತಮ್ಮ ಸಿದ್ದರಾಮ ಇವತ್ತ ನನ್ನ ಜನ್ಮ ಸಾರ್ಥಕ ಆತಪ್ಪ, ಹಡದು ಹೊಟ್ಟಿ ಇವತ್ತು ತಣ್ಣಗಾತೋ ಮಗನ ಅಂತ ತಿಳ್ಕೊಂಡು ಸಿದ್ದರಾಮನನ್ನ ಮಾತಾಡಿಸ್ತಾಳ, ಮುದ್ದಾಡ್ತಾಳ. ಅವ್ವ ಅವ್ವ ಅಂತಾನ. ಯಾಕೋ ಸಿದ್ದರಾಮ ಏನ್ ಬೇಕು? ಏನು ಇಲ್ಲವಾ, ನಮ್ಮ ಹೊಲದಾಗ ಶ್ರೀಶೈಲ ಮಲ್ಲಯ್ಯ ಎಂಬತಕ್ಕಂಥ ಒಬ್ಬ ಮುತ್ಯ ಬಂದಾನ. ಅವನಿಗೆ ಹೊಟ್ಟಿ ಬಹಳ ಹಸ್ದಿತ್ತಂತ, ನೀ ಕಟ್ಟಿ ಕೊಟ್ಟು ಬುತ್ತಿ ಕೊಟ್ಟೀನಿ, ಹೊಟ್ಟಿ ತುಂಬಲಿಲ್ಲಂತ, ಅದಕ್ಕೆ ಇನ್ನೂ ಸ್ವಲ್ಪ ಏನಾದ್ರೂ ಕೂಡ ಇದ್ರು ಕೊಡು ಅಂತ ತಿಳ್ಕೊಂಡು ಯಾವಾಗ ಸಿದ್ದರಾಮ ಅಂದ, ಯಾರು ಬ್ಯಾಡಂತಾರೋ ಮಗನ, ಎಟ್ಟು ಬೇಕಟ್ಟು ಬುತ್ತಿ ಒಯ್ ಅಂತ ತಿಳ್ಕೊಂಡು ತಾ ಮಾಡಿರ್ತಕ್ಕಂಥ ಅಡಿಗೆ ಎಲ್ಲ ಚೆನ್ನಾಗಿ ಗಂಟು ಕಟ್ಟಿ ಒಯ್ ಆ ಜಂಗಮಾಮೂರ್ತಿಗೆ, ಆ ಮಲ್ಲಯ್ಯನಿಗೆ ಹೊಟ್ಟಿ ತುಂಬ ಉಣಿಸು ಅಂತ ತಿಳ್ಕೊಂಡು ತಾಯಿ ಬುತ್ತಿ ಕಟ್ಟಿ ಕೊಟ್ಟಾಳ. ಬುತ್ತಿ ತಗೊಂಡವನ ಓಡ್ಕೋಂತ 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 ಬಂದ ಸಿದ್ದರಾಮ. ಹಾಸಿರ್ತಕ್ಕಂಥ ಕಂಬಳಿ ಹಂಗೆ ಆದ, ಮ್ಯಾಲ ಕುಂತಿರ್ತಕ್ಕಂಥ ಮಲ್ಲಯ್ಯ ಇಲ್ಲ, ಮಲ್ಲಯ್ಯ ಇಲ್ಲ. ಯಾವಾಗ ಮಲ್ಲಯ್ಯ ಕಾಣ್ಲಿಲ್ಲ, ಮಲ್ಲಯ್ಯ ಅಂದ, ಎಲ್ಲಿ ಓ ಅನ್ನೋ ಶಬ್ದನೇ ಬರಲಿಲ್ಲ. ಓಹೋ ಮಲ್ಲಯ್ಯ, ನನ್ನ ಜೊತೆಗೆ ನೀ ಕಣ್ಣು ಮುಚ್ಚಾಲಿ ಆಟ ಆಡಂಗ ಕಾಣಿಸಕತ್ತದ, ಗಿಡದ ಹಿಂದ ಅಡಗಿ ಏನೋ ಮಲ್ಲಯ್ಯ, ನೀ ಎಲ್ಲರೇ ಅಡುಗು, ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ತಿಳ್ಕೊಂಡು ಹಗರ್ಕ ಹೋಗಿ ಗಿಡದ ಹಿಂದ ನೋಡ್ತಾನ ಸಿದ್ದರಾಮ. ಮಲ್ಲಯ್ಯ ಇಲ್ಲ. ಮಲ್ಲಯ್ಯ ಎಲ್ಲರ ಗಿಡದಾಗ ಅಡ್ಕೊಂಡು ಕುಂತಿಯೇನು? ಹಿಂಗ ತಲೆ ಎತ್ತಿ ನೋಡ್ತಾನ, ಹುಡುಕ್ತಾನ, ಮಲ್ಲಯ್ಯ ಕಾಣ್ಲಿಲ್ಲ. ಓಹೋ ಮಲ್ಲಯ್ಯ, ನನ್ನ ನವಣಿ ಹೊಲದೊಳಗ ಎಲ್ಲರೇ ಅಡ್ಕೊಂಡು ಕುಂತಿ ಅಂತ ಕಾಣಿಸ್ತದ, ನಾನಿನ್ನ ಬಿಡುವುದಿಲ್ಲ, ಹುಡುಕೇ ತೀರ್ತೀನಿ ಅಂತ ತಿಳ್ಕೊಂಡು ಗಿಡ ಹತ್ಯಾನ. ಗಿಡ ಹತ್ತಿ ಟೊಂಗಿ ಟೊಂಗಿಗೆ ಏರಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೆ ಹುಡುಕ್ತಾನ ಹುಡುಕ್ತಾನ ಹುಡುಕ್ತಾನ, ಎಲ್ಲಿಯೂ ಕೂಡ ಮಲ್ಲಯ್ಯ ಕಾಣ್ಲಿಲ್ಲ. ಯಾವಾಗ ಮಲ್ಲಯ್ಯ ಕಾಣ್ಲಿಲ್ಲ, ಮೇಲೆ ಇರ್ತಕ್ಕಂಥ ಟೊಂಗಿಯಿಂದ ಕೆಳಗ ಜಿಗದ, ಮಲ್ಲಯ್ಯ ನನಗೆ ಬುದ್ಧಿ ತಗೊಂಡು ಬಾ ಅಂತ ಹೇಳಿ ನೀ ಎಲ್ಲಿ ಹೋದಿ ಮಲ್ಲಯ್ಯ ಅಂತ ತಿಳ್ಕೊಂಡು ಅಳ್ಕೋಂತ 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 ಫಲ ಎಲ್ಲ ಹುಡುಕಾಡಕತ್ತಾನ ಸಿದ್ದರಾಮ. ಮಲ್ಲಯ್ಯ ಕಾಣ್ಲಿಲ್ಲ. ಅಷ್ಟೊತ್ತಿಗ ಅದೇ ಹಾದಿಯಿಂದ ಒಂದು 8-10 ಮಂದಿ ಜಂಗಮರ ದಂಡು ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿರೇ, ಎಲ್ಲಾ ದೇವರ ಒಡೆಯ ಬಲ್ಲಿದನೋ ಚೆನ್ನ ಮಲ್ಲ ಅಂತ ತಿಳ್ಕೊಂಡು ಆ ಕಂಬಿ ಐನೋರ್ ಅಂತೀವಲ್ಲ ನಾವು, ಕಂಬಿ ಐನೋರು. ಯಾವಾಗ ಜಾತ್ರೆ ಇರ್ತದ ಶ್ರೀಶೈಲ ಮಲ್ಲಯ್ಯಂದು? ಯುಗಾದಿ ಪಾಡ್ಯ ಮುಂದಿತ್ತು. ಇವರು ಕಂಬಿ ತಗೊಂಡು ಶ್ರೀಶೈಲಕ್ಕೆ ನಡೆದಿದ್ರು. ಮಹಂತ ಮಲ್ಲಯ್ಯ ಉಘೆ, ಶ್ರೀಶೈಲ ಮಲ್ಲಯ್ಯ ಉಘೆ ಅಂತ ತಿಳ್ಕೊಂಡು ಯಾವಾಗ ಇಂಥ ಉಘೆ ಜಯಘೋಷಗಳನ್ನ ಹೇಳ್ತಾ ನಡೆದಿದ್ರು, ಕೇಳಿಸ್ಕೊಂಡ ಸಿದ್ದರಾಮ. ಓಹೋ, ಇವರು ಶ್ರೀಶೈಲ ಮಲ್ಲಯ್ಯ ಅನ್ನಕತ್ತಾರ.
ಉಘೇ ಅನ್ನಕತ್ತಾರ. ಹಾಗಾದ್ರೆ ನನ್ನ ಮಲ್ಲಯ್ಯ ಇವರಿಗೆ ಗೊತ್ತಿದ್ದಂಗೆ ಕಾಣಿಸ್ತಾನಂತ ತಿಳ್ಕೊಂಡು ಓಡ್ಕೊಂತ ಹೋದ. ಏನ್ರಿಪ್ಪ ನಿಮಗ ನನ್ನ ಮಲ್ಲಯ್ಯ ಗೊತ್ತೇನು? ಯಾ ಮಲ್ಲಯ್ಯೋ ತಮ್ಮ? ಶ್ರೀಶೈಲ ಮಲ್ಲಯ್ಯ ಗೊತ್ತೇನು? ಓಹೋ ನಮಗೆ ಗೊತ್ತು. ಹಾಗಾದ್ರೆ ನನಗೆ ಶ್ರೀಶೈಲ ಮಲ್ಲಯ್ಯನ ತೋರಿಸ್ತೀರೇನು? ಓಹೋ ನಾವು ಅಲ್ಲಿಗೆ ನಡೆದಿವಿ, ತೋರಿಸ್ತೀನಿ ಬಾ ಅಂತ ತಿಳ್ಕೊಂಡು ಯಾವಾಗಂದ್ರು ಆ ಜಂಗಮರ ಬೆನ್ನ ಹತ್ತಿ ನಡ್ಕೊಂತ ಎಲ್ಲಿಗೆ ಹೋದ ಸಿದ್ದರಾಮ? ಶ್ರೀಶೈಲಕ್ಕೆ ಹೋದ. ಯಾವಾಗ ಇನ್ನೂ ಶ್ರೀಶೈಲ ಸ್ವಲ್ಪ ದೂರ ಇತ್ತು, ಮಲ್ಲಿಕಾರ್ಜುನನ ಶಿಖರ ಕಾಣಕತ್ತದ, ಗೋಪುರದ ಆ ಶಿಖರ ಕಾಣಕತ್ತದ. ಜಂಗಮರು ಹೇಳ್ತಾರ, ಏ ಸಿದ್ದರಾಮ, ಶ್ರೀಶೈಲ ನೋಡ್ಬೇಕು, ಮಲ್ಲಿಕಾರ್ಜುನನ ನೈವೇದ್ಯ ಈ ಬುತ್ತಿಯನ್ನ ಉಣಿಸ್ಬೇಕು ಅಂತ ತಿಳ್ಕೊಂಡು ಒಂದೇ ಸವನ ಶ್ರೀಶೈಲ ಮಲ್ಲಯ್ಯ ಅಂತೀಯಲ್ಲ, ನೋಡು ಅಲ್ಲೇನು ಕಾಣಕತ್ತದಲ್ಲ ಗೋಪುರ, ಅದೇ ಶ್ರೀಶೈಲ ಮಲ್ಲಯ್ಯನ ಗೋಪುರ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ. ಎಷ್ಟು ಪವಿತ್ರ ಅಂತಂದ್ರೆ ನಮಗ ಶ್ರೀಶೈಲ ಕ್ಷೇತ್ರ ಅಂತಂದ್ರ ಗುಡಿಯಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಯ್ಯ ಲಿಂಗ ಅಲ್ಲ, ಬರೇ ಆ ಗುಡಿಯ ಗೋಪುರ ನೋಡಿದ್ರೆ ಸಾಕು ಮುಕ್ತಿ ಸಿಗ್ತದಂತ. ಮುಕ್ತಿ ಮಾತ್ತಮ ಜನ್ಮನೇ ಇಲ್ಲ ಅಂತ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ. ಶಿಖರ ನೋಡಿದ್ರೆ ಸಾಕು ಮುಕ್ತಿ ಸಿಗ್ತದಂತ. ಅಷ್ಟು ಪುಣ್ಯ ಶ್ರೀಶೈಲ ಕ್ಷೇತ್ರ ಅಂತ. ಇನ್ನೂ ನೀವು ಹೆಚ್ಚಿಗೆ ಪುಣ್ಯ ಮಾಡಿರೇವ. ಯಾಕೆ ಹೇಳ್ರಿ? ನಮ್ಮ ಕ್ಯಾಡಗಿ ಜನ, ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಜನ ಎಷ್ಟು ಪುಣ್ಯ ಮಾಡಿರಿ ಅಂತಂದ್ರ ನೀವು ಶ್ರೀಶೈಲಕ್ಕೆ ಹೋಗೋದ ಬೇಡ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವರೂಪದಲ್ಲಿ ಇರ್ತಕ್ಕಂಥ ಶ್ರೀಶೈಲ ಜಗದ್ಗುರುಗಳೇ ನಾಳೆ ಈ ಪುರಾಣ ಕೇಳಾಕ ಬರಾಕತ್ತಾರ ನೋಡ್ರಿ. ಈ ಕಾರ್ಯಕ್ರಮಕ್ಕೆ ನಾಳೆನೆ ಬರಾಕತ್ತಾರ ಶ್ರೀಶೈಲ ಜಗದ್ಗುರುಗಳು. ನಿಮ್ಮ ಅಜ್ಜಾರ್ ನೋಡ್ರಿ, ಅಷ್ಟು ದೂರ ಹೋಗಿ ನಮ್ಮ ಜನರಿಗೆ ದರ್ಶನ ಮಾಡೋದು ಬಹಳ ಕಷ್ಟ ಆಗ್ತದ ಅಂತ ತಿಳ್ಕೊಂಡು ಆ ಮಲ್ಲಯ್ಯನ ಇಲ್ಲಿಗೆ ಕರೆಯಕತ್ತಾರಲ್ಲ ನಿಮ್ಮ ಅಜ್ಜಾರು. ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಗುರುಗಳನ್ನ ನೀವು ಅಭಿವಂದಿಸಬೇಕು. ಯಾವಾಗ ಆ ಶ್ರೀಶೈಲ ಶಿಖರವನ್ನು ನೋಡ್ದ ಯಾರು? ಸಿದ್ದರಾಮ. ಮಲ್ಲಯ್ಯ ಅಂತ ಕೈ ಮುಗಿದ. ಅವಸರದಿಂದ ಗುಡಿಗೆ ಬಂದ. ಯಾವಾಗ ಗುಡಿಗೆ ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಜಂಗಮರು ಹೇಳ್ತಾರ, ನೋಡೋ ಸಿದ್ದರಾಮ, ಇದೇನು ಕ್ಷೇತ್ರ ಅದ ಅಲ್ಲ, ಇದ ಶ್ರೀಶೈಲಪ್ಪ. ಇದೇನು ಲಿಂಗು ಅದ ಅಲ್ಲ, ಇದ ಮಲ್ಲಯ್ಯ, ನಮಸ್ಕಾರ ಮಾಡು ಅಂತ ತಿಳ್ಕೊಂಡು ಯಾವಾಗ ಆ ಜಂಗಮರು ಹೇಳಿದ್ರು, ಆವಾಗ ಸಿದ್ದರಾಮ ಅಂತನ, ಅಲ್ರಿಪ್ಪ ನೀವು ಹೇಳಿದ ಹಾಗೆ ಇದು ಶ್ರೀಶೈಲ ಇರಬಹುದು, ನಾನು ಒಪ್ತೀನಿ. ಆದ್ರೆ ಇವನು ಮಲ್ಲಯ್ಯ ಅಲ್ಲ. ಇವ ಮಲ್ಲಯ್ಯ ಇದ್ರ ಇವ ಕಲ್ಲ ಮಲ್ಲಯ್ಯ ಅದನ್ನ. ನನ್ನ ಮಲ್ಲಯ್ಯ ನನಗ ಸಿದ್ದರಾಮ ಅಂತ ಪ್ರೀತಿ ಮಾಡಿರ್ತಕ್ಕಂಥ ಮಲ್ಲಯ್ಯ, ನಾನು ಕಟ್ಟಿ ತಂದಿರ್ತಕ್ಕಂಥ ಬುದ್ಧಿಯನ್ನ ಉಂಡಿರ್ತಕ್ಕಂಥ ಮಲ್ಲಯ್ಯ ಇವನಲ್ಲ. ಇನ್ನು ಸ್ವಲ್ಪ ಏನಾದ್ರೂ ತಗೊಂಡು ಬಾ ಅಂತ ಕಳಿಸಿರ್ತಕ್ಕಂಥ ಮಲ್ಲಯ್ಯ ಇವನಲ್ಲ. ಯಾಕ? ಇವ ಕಲ್ಲು ಮಲ್ಲಯ್ಯ ಅದನ. ನನ್ನ ಮಲ್ಲಯ್ಯ ನನಗೆ ಬೇಕು ಅಂತ ತಿಳ್ಕೊಂಡು, ಇದು ಶ್ರೀಶೈಲ ಅಂದ ಬಳಕ ನನ್ನ ಮಲ್ಲಯ್ಯ ಇಲ್ಲಿ ಸಿಗ್ತಾನ ಅಂತ ತಿಳ್ಕೊಂಡು ಶ್ರೀಶೈಲ ಗುಡ್ಡದೊಳಗೆಲ್ಲ ತಿರುಗಾಡ್ತಾ ಮಲ್ಲಯ್ಯ ಎಲ್ಲಿದೆ ಮಲ್ಲಯ್ಯ ಅಂತ ತಿಳ್ಕೊಂಡು ಕೂಗುತ್ತಾ ಒಂದೇ ಸವನು ಹುಡುಕ್ತಾನ. ಶ್ರೀಶೈಲ ಗುಡ್ಡ ಅಂದ್ರೆ ಗೊತ್ತಲ್ರಿ ಬಾ ನಿಮಗ? ನೋಡ್ರಿ ಅಲ್ಲ ಶ್ರೀಶೈಲ. ಕೈ ಎತ್ರಿ ಯಾರ್ಯಾರು ನೋಡಿರಿ? ಪುಣ್ಯವಂತ್ರಿ ಬಾ ನೀವು, ಪುಣ್ಯವಂತರು, ಬಹಳ ಪುಣ್ಯವಂತರು. ಎಂಥ ಗುಡ್ಡ, ಎಂಥ ಕಲ್ಲ, ಮುಳ್ಳ, ಕಂಟಿ, ಏನದು ರಸ್ತೆ, ಎಂಥ ಕ್ರೂರ ಪ್ರಾಣಿಗಳು, ಹುಲಿ, ಸಿಂಹ, ಚಿರತೆ, ಕರಡಿ, ಹೌದಲ್ಲ? ಅಂಥ ಗುಡ್ಡದೊಳಗ ಒಂದೇ ಸವನ ಮಲ್ಲಯ್ಯ ಅಂತ ಕರಿತನ, ಹುಡುಕ್ತನ. ಕಾಲಿಗೆಲ್ಲ ಮುಳ್ಳು ಚುಚ್ಚಾವ, ರಕ್ತ ಸೋರಾಕತ್ತದ. ಮೈಗೆಲ್ಲ ಕಂಟಿ ಚರ್ಚಾವ, ಮೈಯಾಗಿನ ರಕ್ತ ಸೋರಾಕತ್ತದ. ಉಟ್ಕೊಂಡಿರ್ತಕ್ಕಂಥ ಬಟ್ಟಿ ಹರಿದಾವ. ತಲೆ ಮೇಲೆ ಗಂಟೆ ಇಟ್ಕೊಂಡನ ಒಂದೇ ಸವನ ಮಲ್ಲಯ್ಯ. ಬುತ್ತಿ ಇಟ್ಕೊಂಡು ಒಂದೇ ಸವನ ಮಲ್ಲಯ್ಯ. ಯಾವಾಗ ಹೊತ್ತು ಮುಣುಗುತು ಮಲ್ಲಯ್ಯ ಏನು ಕರೆದ್ರು ಬರಲಿಲ್ಲ. ಮಲ್ಲಯ್ಯನನ್ನ ನೋಡದೆ ಇರತಕ್ಕಂಥ ಈ ಜನ್ಮ ಇದ್ದರೆ ಏನು ಪ್ರಯೋಜನ ಅಂತ ತಿಳ್ಕೊಂಡು, ಏನು ಕಮರಿ ಕೊಳ್ಳ ಅಂತೀವಲ್ಲ ನಾವು, ಕಮರಿ ಕೊಳ್ಳ. ಆ ಕಮರಿ ಕೊಳ್ಳದ ಆ ಬೆಟ್ಟದ ಮೇಲೆ ಏರಿ, ಮಲ್ಲಯ್ಯ ನಿನ್ನನ್ನು ನೋಡದೇ ಇರತಕ್ಕಂಥ ಈ ಜನ್ಮ ಇದ್ರೆಷ್ಟು ಸತ್ರೆಷ್ಟು ಅಂತ ತಿಳ್ಕೊಂಡು ಧನ್ನಂತ ಜಿಗಿದು ಬಿಟ್ಟ. ಮಧ್ಯದೊಳಗೆ ಮಲ್ಲಯ್ಯ ಬಂದು ಎತ್ತಕೊಂಡು ಬಿಟ್ಟ ಸಿದ್ದರಾಮನಿಗೆ. ಕಣ್ಣು ತೆರೆದು ನೋಡ್ತಾನ ಸಿದ್ದರಾಮ.
ಕುಲು 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 ನಗಾಕತ್ತಿದ್ದ ಮಲ್ಲಯ್ಯ. ಏನೋ ಮಲ್ಲಯ್ಯ, ನನಗೆ ಬುತ್ತಿ ತಗೊಂಡು ಬಾ ಅಂತ ತಿಳ್ಕೊಂಡು ಎಲ್ಲಿ ಹೋಗಿದ್ದೇವು ಮಲ್ಲಯ್ಯ? ನೋಡು, ಅವ್ವ ಕೊಟ್ಟಿರ್ತಕ್ಕಂತಹ ಬುತ್ತಿ ನಿನ್ನ ಸಲುವಾಗಿ ತಂದೀನಿ, ಬಾ ಪ್ರಸಾದ ಮಾಡು ಅಂತ ತಿಳ್ಕೊಂಡು ಮುಂದೆ ಕುಂಡ್ರಿಸಿ ಆ ಬುತ್ತಿಯನ್ನ ಬಿಚ್ಚಿದಾಗ 15 ದಿನಗಳ ಹಿಂದೆ ಕಟ್ಟಿರ್ತಕ್ಕಂಥ ಬುತ್ತಿ ಇನ್ನೂ ಸುಡ್ತಿತ್ತಂತ ನೋಡ್ರಿ. ಬಾ, ಇನ್ನೂ ಸುಡ್ತಿತ್ತಂತ. ಹೆಂಗಿರ್ಬೇಕು ಸಿದ್ದರಾಮನ ಭಕ್ತಿ? ಸಿದ್ದರಾಮನ ಭಕ್ತಿ ಹೆಂಗಿರ್ಬೇಕು? ಇನ್ನೂ ಆ ನುಚ್ಚು ಅಂಬಲಿ ಸುಡ್ತಿತ್ತಂತ್ರಿ. ಬಾ, ಯಾವಾಗ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರಸಾದವನ್ನ ಮಲ್ಲಯ್ಯ ತಾನು ಒಂದು ತುತ್ತು ಅಂತಾನ, ಸಿದ್ದರಾಮನಿಗೂ ಒಂದು ತುತ್ತು ಮಾಡಿ ಉಣಿಸ್ತಾನ. ತಾನೊಂದು ತುತ್ತ, ಸಿದ್ದರಾಮಯ್ಯನಿಗೊಂದು ತುತ್ತ. ಯಾವಾಗ ಆ ಮಲ್ಲಯ್ಯನ ಹೊಟ್ಟಿ ತುಂಬಿತು, ಸಿದ್ದರಾಮನ ಹೊಟ್ಟಿ ತುಂಬಿತು, ಆವಾಗ ಶ್ರೀಶೈಲ ಮಲ್ಲಯ್ಯ ಅಂತನಂತ, ಏ ಸಿದ್ದರಾಮ, ಸಣ್ಣ ವಯಸ್ಸಿನೊಳಗ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿರತಕ್ಕಂಥ ಮಹಾನುಭಾವಪ್ಪ ನೀನು. ಕೇಳು, ನಿನಗೆ ಏನು ಬೇಕು ಕೇಳು, ನೀ ಕೇಳಿದ್ದನ್ನು ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ಯಾವಾಗ ಶ್ರೀಶೈಲ ಮಲ್ಲಯ್ಯ ಅಂದ, ಯಪ್ಪ ಏನ್ ಕೇಳಬೇಕು? ಸಣ್ಣ ಕೂಸದ ಕೇಳಂದ್ರೆ ಏನ್ ಕೇಳಬೇಕು? ಬೇಕಾಗಿರ್ತಕ್ಕಂಥ 2 ವರ ಕೇಳು, ನಾ ಕೊಡ್ತೀನಿ ಅಂತಂದ. ಯಾರು? ಶ್ರೀಶೈಲ ಮಲ್ಲಯ್ಯ. ಆವಾಗ ಮೊದಲೇ ಸಣ್ಣ ಹುಡುಗ ಇವ, ಏನು ಕೇಳಬೇಕಂತ ಗೊತ್ತಾಗ್ಲಿಲ್ಲ. ವಿಚಾರ ಮಾಡ್ದ, ದಿಟ್ಟೀಸಿ ನೋಡ್ದ ಮಲ್ಲಯ್ಯಗ. ವಿಚಾರ ಮಾಡ್ತಾನ, ಎಲ್ಲರಿಗೆ 2 ಕಣ್ಣಿದ್ರ ಶ್ರೀಶೈಲ ಮಲ್ಲಯ್ಯಗ 3 ಕಣ್ಣದಾವ. ಅದಕ್ಕೆ ಅವನಿಗೆ ಏನಂತ ಕರೀತಾರ? ಮುಕ್ಕಣ್ಣ, ಮುಕ್ಕಣ್ಣ ಅಂತ ಕರೀತಾರ. ಹೌದಲ್ರಿ ಬಾ? ದೇವರಿಗೆ ಏನಂತಾರ? ಶಿವನಿಗೆ ಮುಕ್ಕಣ್ಣ, 3 ಕಣ್ಣಿದ್ದ ಸಲುವಾಗಿ ಮುಕ್ಕಣ್ಣ, ಮುಕ್ಕಣ್ಣ ಅಂತ ಕರೀತಾರ. ನೋಡು ಮಲ್ಲಯ್ಯ, ನಾ ಕೇಳಿದ್ ಕೊಡ್ತೀಯೇನು? ಕೊಡ್ತೀನೋ ಸಿದ್ದರಾಮ, ಕೊಡ್ತೀನಿ. ಏನ್ ಕೇಳ್ತಿ ಕೇಳು. ನೋಡು ಮಲ್ಲಯ್ಯ, ನೀ ಕೊಡಬೇಕ? ಕೊಡ್ತೀನಪ್ಪ, ಕೇಳು. ನೀನು 3ನೇ ಕಣ್ಣ ನಾನು ಕೊಟ್ಟು ಬಿಡು ಅಂದ. ತಥಾಸ್ತು ಅಂದ. ನೋಡ್ರಿ, ಮಲ್ಲಯ್ಯ ತಥಾಸ್ತು ಅಂದ. ಸಿದ್ದರಾಮನಿಗೆ 3ನೇ ಕಣ್ಣು ಬಂದೇ ಬಿಡ್ತು. ಯಾಕೆ? ಭಕ್ತಿ ರೀ ಬಾ. ಭಕ್ತೈರಸಾಧ್ಯಂ ನಹಿ ಕಿಂಚಿದಸ್ತಿ, ನಹಿ ಕಿಂಚಿದಸ್ತಿ. ಮುಗ್ಧ ಬಾಲಕ. ಆ ಮಕ್ಕಳಿಗೆ ನೋಡ್ರಿ, ಈಗ ನಿಮ್ಮ ಮನ್ಯಾಗ ಮಕ್ಕಳದಾವ. ಏ ತಮ್ಮ, ನಿನಗೇನು ಬೇಕು ಅಂತ ಕೇಳ್ರಿ. ಏನು ಕೇಳ್ತಾವ ಕೂಸುಗಳು? ಎಂದರ ಬಂಗಾರ ಬೆಳ್ಳಿ ಕೇಳ್ತಾವಂತ ಮಾಡ್ರೇನು? ಮುತ್ತ ರತ್ನ ಕೊಡು ಅಂತ ಕೇಳ್ತಾವೇನು? ಇಲ್ಲ. ಸ್ವಲ್ಪ ಊಟದ ಕಡೆ ಲಕ್ಷ ಇತ್ತು ಅಂತಂದ್ರೆ ಏನಂತವ? ಒಂದಿಟ್ಟು ತಿನ್ನಾಕ ಚಾಕ್ಲೇಟು, ಬಿಸ್ಕಿಟು. ಈಗ ಯಾವ ಚಾಕ್ಲೇಟ್ ಬಿಸ್ಕಿಟ್ ಕೇಳಲ್ಲ ಬಿಡ್ರಿ, ಬರೀ ಕುರ್ಕುರೆ ಕೇಳ್ತಾವೆ. ಚಿಪ್ಸು, ಕುರ್ಕುರೆ ಅವೇ ಕೊಡಿಸ್ತೀರಿ. ಮತ್ತೆ ನಿಮ್ಗೆ ಅವು ಕಿರಿಕಿರಿ ಬಿಟ್ಟರೆ ಸಾಕಂತ ತಿಳ್ಕೊಂಡು ಅವೇ ಕೊಡಿಸ್ತೀರಿ ನೀವು. ಹೌದಲ್ಲ? ಮಕ್ಕಳು ಪಾಪ, ಮಕ್ಕಳ ಮನಸ್ಸು ಮುಗ್ಧ. ಅದು ತೆನ್ನಾಲಿ ರಾಮನ ಹೆಸರು ಕೇಳಿರಿ ತಂಗಿ? ತೆನ್ನಾಲಿ ರಾಮ ಕನ್ನಡ ಸಾಹಿತ್ಯದೊಳಗ ಅದನ್ನು ಕೂಡ ದೊಡ್ಡ ಹೆಸರು. ತೆನ್ನಾಲಿ ರಾಮನ ಕಥೆಗಳು ಅಂತ ಕೇಳಿರಿವ? ಅವ ಬಹಳ ಸಣ್ಣವಿರ್ತಾನ. ಕೆಟ್ಟ ಉಡಾಳ. ಉಡಾಳ ಅಂದ್ರೆ ಗೊತ್ತಾಗ್ತದಲ್ಲ? ತುಂಟ, ನಾಟಿ ಅಂತಾರಲ್ಲ. ಈ ಕಡೆ ಏನಂತಾರ? ಔಚಾರಿ ಅಂತಾರಲ್ಲ. ಕೆಟ್ಟ ಔಚಾರಿ ಇದ್ದ ತೆನ್ನಾಲಿ ರಾಮ. ಮನೆ ಅಂದಲ್ಲ, ಊರ ಬಿಟ್ಟು ಹೊರಗೆ ಹಾಕ್ರ ಅವನಿಗೆ. ಎಷ್ಟು ಔಚಾರಿ ಇದ್ದಿರ್ಬೇಕು ನೀವ ವಿಚಾರ ಮಾಡ್ರಿ. ಹಿಂಗ ಕಾಡಿನಾಗ ನಡ್ಕೊಂತ ಬರಾಕತ್ತಿದ್ದ, ಅಳ್ಕೊಂತ 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 ಬರಾಕತ್ತಿದ್ದ. ಒಬ್ಬ ಋಷಿ ಎದುರಿಗೆ ಬರ್ತಾನ. ಯಾಕೆ ಹೋತಮ್ಮ, ಯಾಕೆ ಅಳ್ಳಾಕತ್ತಿ? ಇಲ್ಲ, ಊರಾನ ಮಂದಿ ನನಗೆ ಊರು ಬಿಟ್ಟು ಹೊರಗೆ ಹಾಕ್ಯಾರ, ನನಗೆ ಯಾರೂ ಇಲ್ಲ, ನಾ ಏನು ಮಾಡ್ಲಿ ಅಂತ ತಿಳ್ಕೊಂಡು ಅಳ್ಳಾಕತ್ತಿದ್ದ. ಏನೂ ಇಲ್ಲ, ಬರುದು ಬಂದಿದಿ, ಚಲೋ ಜಾಗಕ್ಕೆ ಬಂದಿದಿ. ಇಲ್ಲಿಂದ ಸ್ವಲ್ಪ ದೂರ ಹೋಗು, ಅಲ್ಲಿ ಕಾಳಿಕಾ ದೇವಸ್ಥಾನ ಅದ. ದೇವಿದು ದೇವಸ್ಥಾನ ಅದ, ಕಾಳಿಕಾದೇವಿ ದೇವಸ್ಥಾನ ಅದ. ರಾತ್ರಿ 12 ಗಂಟೆಗೆ ಕರೆಕ್ಟ್ ಬರ್ತಾಳ ಆಕಿ. ಆಕಿ ಬಂದ ಕೂಡಲೇ ಆಕಿಗೆ ನಮಸ್ಕಾರ ಮಾಡು. ಆಕಿ ಏನು ಬೇಕು ಅಂತ ಕೇಳ್ತಾಳ. ನಿನಗೆ ಬೇಕಾಗಿದ್ದು ಕೇಳು ಅಂತ ತಿಳ್ಕೊಂಡು ಆ ಋಷಿ ಹೇಳ್ದ. ಅದರ ಪ್ರಕಾರ ತೆನ್ನಾಲಿ ರಾಮಕೃಷ್ಣ ಆ ಕಾಳಿಕಾದೇವಿ ಗುಡಿಗೆ ಬಂದ. ಘೋರವಾಗಿರ್ತಕ್ಕಂಥ ಅರಣ್ಯ, ಜಂಗಲ್ದಾಗ. ಯಾವಾಗ ರಾತ್ರಿ 12 ಆತು, ಕಾಳಿಕಾದೇವಿ ಬಂದ ಬಿಟ್ಟಳು. ಇನ್ನು ಕಾಳಿಕಾದೇವಿ ರೂಪ ನೋಡ್ರಿ, ನಿಲ್ರಿ ಬಾ. ಮೈಯೆಲ್ಲ ಖರ್ಗ. ಏನ್ರಿ? ಕೈಯಾಗ ಕೊಳ್ಳಾಗೇನು ರುಂಡಮಾಲ, ಕೈ ಒಳಗ ತಲವಾರ, ತ್ರಿಶೂಲ, 1 2 ಆಯುಧಗಳು. 1 ಅಲ್ಲ 2 ಅಲ್ಲ 10 16 ಮುಖ. ಇಂಥ ರೌದ್ರ ರೂಪದೊಳಗ ಆ ಕಾಳಿಕಾದೇವಿ ಆ ಗುಡಿಗೆ ಬಂದಳು. ನೋಡ್ದ ಇವ. ಆ ಕಾಳಿಕಾದೇವಿನೂ ಇವನಿಗೆ ನೋಡಿದಳು. ನೋಡಿದ ಕೂಡಲೇ ತೆನಾಲಿ ರಾಮ ಏನು ಮಾಡ್ದ ಅಂತಂದ್ರ ಗೊಳ್ಳಂತ ನಕ್ಕ ಬಿಟ್ಟು. ನೋಡ್ರಿ, ಗೊಳ್ಳಂತ ನಕ್ಕ ಬಿಟ್ಟ. ಕಾಳಿಕಾದೇವಿಗೆ ಆಶ್ಚರ್ಯ ಆತು. ನನ್ನ ರೂಪ ನೋಡಿ ಅಂಜಿ ರಕ್ತ ಕಾರಿ 1000 ಮಂದಿ ಸತ್ತಾರ.
ನನ್ನ ಭಯಾನಕ ರೂಪ ನೋಡಿ ರಕ್ತಕಾರಿ ಎಷ್ಟೋ ಮಂದಿ ಸತ್ತಾರ. ಇವ ಅಂಜುದು ಬಿಡು, ನಾನು ನೋಡಿ ನಗಾಕತ್ತನಲ್ಲ ಯಾಕಂತ ಆಕಿಗೆ ಆಶ್ಚರ್ಯ ಆತಂತ. ಯಾಕೋ ಹುಡುಗ ಯಾರು ನೀನು ಯವ? ಮತ್ ನನಗ ಹಿಂಗ ರಾಮಕೃಷ್ಣ ಅಂತ ಕರೀತಾರ, ನಾನು 100 ತೆನಾಲಿ, ಮತ್ ನನ್ ನೋಡಿ ನಕ್ಕಿ ಅಲ್ಲ ಯಾಕ ಯವ? ನಾ ಯಾಕನ್ನೋದು ಹೇಳ್ತೀನಿ, ನೀ ಸಿಟ್ಟಿಗೆ ಹೇಳಬಾರ್ದು. ಏನ ಸಿಟ್ಟಿಗೆ ಹೇಳೋದಿಲ್ಲ, ಮತ್ತ ನೀ ನನ್ನ ನೋಡಿ ಯಾಕೆ ನಕ್ಕಿ ನೀ ಹೇಳು ಅಂದ ಕೂಡ್ಲೆ ತೆನ್ನಾಲಿ ರಾಮ್ ಅಂತನಂತ. ಯವ, ನಮಗ್ ಒಂದೇ ಮುಖ ಅದ, ಒಂದೇ ಮೋತಿ ಅದ. ನಮಗ ನೆಗಡಿ ಬಂತು ಅಂತಂದ್ರೆ ಮೂಗು ಒರೆಸ್ಕೊಳ್ಳಕ 2 ಕೈ ಸಾಲಲ್ಲ. ನಿನಗ 12 ಮುಖ ಅದವ, ನಿನಗ ನೆಗಡಿ ಬಂದ್ರೆ ನೀ ಹ್ಯಾಂಗ್ ಮೂತಿ ಒರೆಸ್ಕೋತಿ, ಮೂಗು ಒರೆಸ್ಕೋತಿ ಅಂತ ಕೇಳದ್ ನಾನು. ಯಾವಾಗವ ಹಿಂಗ ಕೇಳ್ದಾಕಿ ಕೊಳ್ಳಂತ ನಕ್ಕ ಬಿಟ್ಟಳಂತ, ವರ ಕೊಟ್ಟಳಂತಕಿ ಏನಂತ? ನೀ ವಿಕಟ ಕವಿಯಾಗು, ವಿಕಟ ಕವಿಯಾಗು. ಮಕ್ಕಳ ಮನಸ್ಸು ಯಾವಾಗ ಹೆಂಗಿರ್ತೈತಿ ಹೇಳಕ್ ಆಗೋದಿಲ್ಲ. ಯಾಕ? ಅದು ಮುಗ್ಧ ಮನಸ್ಸು ಇರ್ತದ, ಮುಗ್ಧ ಮನಸ್ಸು. ಯಾವಾಗ ಇಲ್ಲಿ ಸಿದ್ದರಾಮ ಮಲ್ಲಿಕಾರ್ಜುನ ಏನು ವರ ಬೇಕು ಕೇಳು ಅಂದ ಕೂಡಲೇ ಏನ್ ಕೇಳ್ದ? ಮಲ್ಲಯ್ಯ, ನಿನ್ನ 3ನೇ ಕಣ್ಣ ನನಗೆ ಕೊಟ್ಟು ಬಿಡು, ತಥಾಸ್ತು. ಇನ್ನೊಂದು ವರ ಕೇಳು ಸಿದ್ದರಾಮ, ನಿನ್ನ ಭಕ್ತಿಗೆ ಮೆಚ್ಚಿನಿ, ಇನ್ನೂ 1 ವರ ಕೇಳು. ಅವಾಗ ಸಿದ್ದರಾಮ ಅಂತಾನ, ಯಪ್ಪ ಮಲ್ಲಯ್ಯ, ನಾ ಯಾವಾಗ ನಿನಗ ನೋಡಿನಿ ನಿನ್ನ ಬಿಟ್ಟು ಇರಬೇಕು ಅನ್ನೋ ಆಸೆ ಆಗಬಲ್ದು. ಯಾವಾಗ್ಲೂ ನಿನ್ನ ಜೊತೆಯೊಳಗ ಇರಬೇಕು ಅನ್ನೋ ಆಸೆ ಆಗ್ತದ. ನೀ ಹೆಂಗ ಇಲ್ಲಿ ಶ್ರೀಶೈಲದೊಳಗೆ ಇರ್ತಿ, ಹಂಗ ನೀ ಬಂದು ನನ್ನ ಸೊಲ್ಲಾಪುರದೊಳಗೆ ಇರಬೇಕು ಅಂತ ತಿಳ್ಕೊಂಡು ಕೇಳ್ತಾನ. ಇದು ನನ್ನ 2ನೇ ವರ. ಏನ್ ಕೇಳ್ದ ಸಿದ್ದರಾಮ? ನೀ ಹೆಂಗ ಇಲ್ಲಿ ಶ್ರೀಶೈಲದೊಳಗೆ ಇರ್ತಿ, ಹಂಗ ನೀ ಬಂದು ಸೊಲ್ಲಾಪುರದೊಳಗೆ ಇರಬೇಕು, ತಥಾಸ್ತು ಅಂದ. ಹಿಂಗ ಅನ್ನುದ ತಡ ಶ್ರೀಶೈಲ ಮಲ್ಲಿಕಾರ್ಜುನ ಮಾಯವಾಗಿ ಬಿಟ್ಟ. ಅದೇ ಕ್ಷಣದೊಳಗ ಸೊಲ್ಲಾಪುರದೊಳಗ ಲಿಂಗದ ರೂಪದೊಳಗ ಶ್ರೀಶೈಲ ಮಲ್ಲಿಕಾರ್ಜುನ ಅಲ್ಲಿ ಪ್ರಕಟ ಆದ. ಈಗೇನು ನೀವು ಹೋಗ್ತಿರಲ್ರಿ ಬಾ ಸೊಲ್ಲಾಪುರದೊಳಗ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ, ಅದು ಎಷ್ಟು ಪವಿತ್ರ ಸ್ಥಾನ ಅಂತಂದ್ರ, ನಿಮಗೆ ಶ್ರೀಶೈಲಕ್ಕೆ ಹೋಗ್ಲಿಲ್ಲ ಅಂದ್ರೂ ಕೂಡ ಸೊಲ್ಲಾಪುರ ಆ ಮಲ್ಲಯ್ಯನ ಗುಡಿ ದರ್ಶನ ಮಾಡಿದ್ರಿ ಅಂತಂದ್ರ ಶ್ರೀಶೈಲಕ್ಕೆ ಹೋದಂಗ, ಮಲ್ಲಿಕಾರ್ಜುನ ದರ್ಶನ ಮಾಡ್ದಂಗ. ಅಂಥ ಒಂದು ಪವಿತ್ರ ಕ್ಷೇತ್ರ ಸೊಲ್ಲಾಪುರದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ. ಆಯ್ತು ಅಂತ ತಿಳ್ಕೊಂಡು ಸಿದ್ದರಾಮ ಅತ್ಯಂತ ಆನಂದದಿಂದ, ಯಾವಾಗ ಶಿವನ ಸಾಕ್ಷಾತ್ಕಾರ ಆಗ್ತದ ಆವಾಗ ಆ ವ್ಯಕ್ತಿ ಪರಿಪೂರ್ಣ ಆಗ್ತಾನ್ರಿ ಪರಿಪೂರ್ಣ. ಅರಿವು, ತಿಳುವಳಿಕೆ, ಜ್ಞಾನ ಅದು ಶಿವಕೃಪೆಯಿಂದ ಸಿಕ್ಕಿ ಬಿಟ್ಟಿರ್ತದ. ಬಂದ ಸೊಲ್ಲಾಪುರಕ್ಕ. ರಾಣಿ ಚಾಮಲಾದೇವಿಗೆ ಬಹಳ ಆನಂದ ಆತು. ನಮ್ಮೂರಿನ ಒಬ್ಬ ಪುಟ್ಟ ಬಾಲಕ ಮಲ್ಲಿಕಾರ್ಜುನನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಮಲ್ಲಿಕಾರ್ಜುನನನ್ನೇ ನನ್ನ ಸೊಲ್ಲಾಪುರಕ್ಕೆ ತಂದನಲ್ಲ, ಎಂಥ ಸೌಭಾಗ್ಯ ಅಂತ ತಿಳ್ಕೊಂಡು ಚಾಮಲಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನ ದೇವಸ್ಥಾನವನ್ನು ಕಟ್ಟಿಸ್ತಾಳ. ಸಿದ್ದರಾಮ ಏನದು ಅಬ್ಬಬ್ಬ ಅಬ್ಬಬ್ಬ, ಅತ್ಯಂತ ಕಿರು ವಯಸ್ಸಿನಲ್ಲಿಯೇ ಅನೇಕ ಪುಣ್ಯದ ಕಾರ್ಯಗಳನ್ನ ಮಾಡಕತ್ತಾನ. ದಾನ, ಧರ್ಮ, ಪರೋಪಕಾರ, ಪುಣ್ಯ ಒಂದಲ್ಲ ಎರಡಲ್ಲ, ಸೊಲ್ಲಾಪುರ ತುಂಬಾ 100 ಶಿವನ ದೇವಸ್ಥಾನಗಳನ್ನ ಕಟ್ಟಾಕತ್ತಾನ. ಈಗಲೂ ಕೂಡ ನೀವು ನೋಡ್ತೀರಿ ಗಣಪ, ಅನೇಕ ಗಣೇಶನ ದೇವಸ್ಥಾನಗಳನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದು ನೋಡ್ತೀವಿ ನಾವು. ನೋಡ್ತೀರೇನಿಲ್ರಿ ಸೊಲ್ಲಾಪುರದೊಳಗ ಕೆರಿ, ಅದು ಇದು ಏನು ಬೇಕು ಎಲ್ಲವನ್ನ ಕಟ್ಟಾಕತ್ತಾನ ಸಿದ್ದರಾಮ. ಜನ ಎಲ್ಲ ಮಾತಾಡಕತ್ರು, ಸಿದ್ದರಾಮ ಸಾಮಾನ್ಯ ಅಲ್ಲ, ಬಾಲಯೋಗಿ ಸಿದ್ದರಾಮ. ಬಾಲ್ಯದಲ್ಲಿಯೇ ಪುಣ್ಯದ ಕಾರ್ಯಗಳನ್ನ ಮಾಡಿದ ಕಾರಣಕ್ಕಾಗಿ ಬಾಲಯೋಗಿ ಸಿದ್ದರಾಮ. ಅಷ್ಟೇ ಅಲ್ಲ, ಕರ್ಮಯೋಗಿ ಸಿದ್ದರಾಮ. ಬಡಬಗ್ಗರ ಮದುವೆ ಮಾಡೋದು, ಒಬ್ರಿಗಲ್ಲ ಇಬ್ರಿಗಲ್ಲ 1000 ಮಂದಿಗೆ ನಿತ್ಯ ದಾಸೋಹ ಮಾಡೋದು, ಯಾರಿಗೆ ಮನಿ ಇಲ್ಲ ಮನಿ ಕಟ್ಟಿ ಕೊಡೋದು, ಯಾರಿಗೆ ದನ ಕರುಗಳಿಲ್ಲ ಅವರಿಗೆ ಗೋದಾನ ಮಾಡೋದು, ಭೂದಾನ ಮಾಡೋದು. ಚಾಮಲಾದೇವಿ ಆ ಸಿದ್ದರಾಮೇಶ್ವರನನ್ನೇ ತನ್ನ ಗುರು ಅಂತ ತಿಳ್ಕೊಂಡು ಬಿಟ್ಟಳು. ಸಿದ್ದರಾಮ ಏನ್ ಹೇಳ್ತಾನ? ಚಾಚು ತಪ್ಪದೆ ಸತ್ಕಾರ್ಯಗಳನ್ನ ಮಾಡ್ತಾ ಇದ್ದಾಳೆ ಚಾಮಲಾದೇವಿ. ಹೀಗಾಗಿ ಸಿದ್ದರಾಮನು ಕೂಡ ಅನೇಕ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ದೊಡ್ಡವನಾಗ್ತಾ ಇದ್ದಾನೆ ಸಿದ್ದರಾಮ. ಯಾವಾಗ ಸಿದ್ದರಾಮ ದೊಡ್ಡವನಾದ ಆವಾಗ ಅಲ್ಲಮ ಪ್ರಭುದೇವರು ಯಾರನ್ನ ನೋಡ್ಬೇಕು ಅಂತ ಹೇಳಿ ಕಲ್ಯಾಣಕ್ಕೆ ನಡೆದಾರ ತಂಗಿ?
ವಿಶ್ವಗುರು ಬಸವಣ್ಣನನ್ನು ನೋಡಬೇಕು ಅಂತ ತಿಳ್ಕೊಂಡು ಸೊಲ್ಲಾಪುರದ ಮಾರ್ಗವಾಗಿಯೇ ಕಲ್ಯಾಣಕ್ಕೆ ನಡೆದಿರ್ತಕ್ಕಂತಹ ಸಮಯದೊಳಗ ಯಾವಾಗ ಸೊಲ್ಲಾಪುರ ಬಂತು, ದೂರದೊಳಗ ಸೊಲ್ಲಾಪುರದ ಸಿದ್ದರಾಮೇಶ್ವರರು ಕೆರಿ ಕಟ್ಟಿಸಾಕತ್ತಾರ. ಈಗೇನು ಕೆರೆ ಅದಲ್ಲ, ಸಿದ್ದರಾಮೇಶ್ವರ ಗದ್ದುಗೆ ಇದ್ದಿರ್ತಕ್ಕಂಥ ಗುಡಿ ಇರ್ತಕ್ಕಂಥ ಕೆರೆ ಅದಲ್ಲ, ಆ ಕೆರೆ ಕಟ್ಟಿದ್ದು ಸ್ವತಃ ಸಿದ್ದರಾಮೇಶ್ವರರೇ. ಯಾವಾಗ ಅಲ್ಲಮ ಪ್ರಭುದೇವರು ಬಸವಣ್ಣನವರನ್ನು ನೋಡಬೇಕು ಅಂತ ಕಲ್ಯಾಣಕ್ಕೆ ನಡೆದಾರ, ಹಾದ್ಯಾಗ ಯಾವ ಪಟ್ಟಣ ಹತ್ತು? ಸೊಲ್ಲಾಪುರ ಪಟ್ಟಣ ಹತ್ತು. ದೂರದಿಂದ ನೋಡ್ತಾರ, ಯಾರು? ಅಲ್ಲಮ ಪ್ರಭುದೇವರು ಸಿದ್ದರಾಮ ಕೆರಿ ಕಟ್ಟಸಾಕತ್ತಾನ. ಸ್ವತಃ ತಾನೇ ಬಂಗಾರದ ಗುದ್ಲಿ ಹಿಡಿದು, ಬಂಗಾರದ ಸಲಕಿ ಹಿಡಿದು, ಆ ಒಡ್ಡರ ಜೊತೆಗೆ ತಾನು ಕೂಡ ಕೈ ಜೋಡಿಸಿ ಕೆರೆಯನ್ನ ಕಟ್ಟತಕ್ಕಂತ ಸಂದರ್ಭದೊಳಗ ಅಲ್ಲಮ ಪ್ರಭುದೇವರು ಸೊಲ್ಲಾಪುರಕ್ಕೆ ಬಂದ್ರು. ದೂರದಿಂದ ಅವನನ್ನ ನೋಡಿದ್ರು. ಅಲ್ಲಿ ಇರ್ತಕ್ಕಂಥ ಸೊಲ್ಲಾಪುರದ ಜನ ಏನಿದ್ರಲ್ಲ, ಮಂದಿ ಏನಿದ್ರಲ್ಲ, ಅವರಿಗೆ ಕೇಳ್ತಾರ, ಏನಂತ? ಏನ್ರಿಪ್ಪ, ಎಲ್ಲಿ ನಿಮ್ಮ ಒಡೆಯ ಒಡ್ಡರ ಸಿದ್ದರಾಮ? ಏನಂದ್ರು? ಎಲ್ಲಿ ನಿಮ್ಮ ಒಡೆಯ ಒಡ್ಡರ ಸಿದ್ದರಾಮ? ಸಿಟ್ಟು ಬತ್ತು ನೋಡ್ರಿ ಸೊಲ್ಲಾಪುರ ಜನರಿಗೆ. ನಮ್ಮ ಸಿದ್ದರಾಮ ಬಾಲಯೋಗಿ ಸಿದ್ದರಾಮ, ಕರ್ಮಯೋಗಿ ಸಿದ್ದರಾಮ, ಮಲ್ಲಿಕಾರ್ಜುನನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಸಿದ್ದರಾಮ. ಇಂಥ ಸಿದ್ದರಾಮನಿಗೆ ಇಲ್ಲಿ ಬಂದಿರತಕ್ಕಂಥ ಈ ಒಬ್ಬ ಸನ್ಯಾಸಿ ಏನಂತ ಕರೆಯಕತ್ತಾನ? ಒಡ್ಡರ ಸಿದ್ದರಾಮ ಅನ್ನಕತ್ತಾನ ಅಂತ ತಿಳ್ಕೊಂಡು ಇವನು ಬಿಡಬಾರ್ದು ಅಂತ ತಿಳ್ಕೊಂಡು ಏನು ಸಿಕ್ಕ ಕಲ್ಲು ತಗೊಳ್ತಾರ. ಕಲ್ಲು ತಗೊಂಡು ಇವನು ಕೊಂದ ಬಿಡಬೇಕು ಅಂತ ಕಲ್ಲು ತಗೊಂಡು ಹಿಂಗ ಜೋರಾಗಿ ಅವನಿಗೆ ಹಿಂಗ ಒಗಿತಾರ. ಒಗದು ಕೂಡಲೇ ಆ ಕಲ್ಲೆಲ್ಲ ಹೂವಾ ಪತ್ರಿಯಾಗಿ ಅಲ್ಲಮ ಪ್ರಭುದೇವರ ಪಾದದ ಮೇಲೆ ಬೀಳಾಕತ್ತಾವ. ಓಹೋ, ಇವ ಮಾಟಗಾರ ಇದ್ದಂಗೆ ಕಾಣಿಸ್ತಾನ. ನಾವು ಒಗದಿರ್ತಕ್ಕಂಥ ಕಲ್ಲ ಹೂವಾ ಪತ್ರಿಯಾಗಿ ಅವನ ಕಾಲ ಮೇಲೆ ಬೀಳಾಕತ್ತವ ಅಂತಂದ್ರ ಇವ ಮಾಟಗಾರ ಇದ್ದಂಗದಾನ. ಆದ್ರೂ ಇವನು ಬಿಡಬಾರ್ದು ಅಂತ ತಿಳ್ಕೊಂಡು ಕೋಲಿರ್ತಾವಲ್ಲ, ಕೋಲ, ದೊಡ್ಡ ದೊಡ್ಡ ಕಟ್ಟಿಗೆ ತಗೊಂಡು, ಕೋಲು ತಗೊಂಡು ಅವನು ತಲೆಯಾಗ ಹಾಕಿ ಅವನು ಕೊಂದ ಬಿಡಬೇಕು ಅಂತ ಕಟ್ಟಿಗೆ ತಗೊಂಡು ಹಿಂಗ ಹೊಡಿತಾರ. ಹೂವಿನ ಹಾರ ಹಾಕಿ ಕೊಳ್ಳಾಗ ಬೀಳಾಕತ್ತವ. ಯಾರಿಗೆ? ಅಲ್ಲಮ ಪ್ರಭುದೇವರಿಗೆ. ಯಾವಾಗ ಇವು ಹೂವಿನ ಹಾರ ಹಾಕಿ ಕೊಳ್ಳಾಗ ಬಿದ್ದು, ಓಹೋ, ಇವ ಬೇರೆನೇ ಇದ್ದಂಗೆ ಕಾಣಿಸ್ತಾನ. ಮಾಟ ಮಂತ್ರ ಬಲ್ಲವಿದ್ದಂಗೆ ಕಾಣಿಸ್ತದ. ಅದಕ್ಕೆ ಇವನಿಗೆ ಬಿಡಬಾರ್ದು. ಈ ಮಾಟಗಾರನಿಗೆ ಚಲೋ ಬುದ್ಧಿನ ಕಲಿಸ್ಬೇಕು ಅಂತ ತಿಳ್ಕೊಂಡು ನಮ್ಮ ಒಡೆಯನಿಗೆ ಹೇಳಿದ್ರಾತು ಅಂತ ತಿಳ್ಕೊಂಡು ಓಡ್ಕೋ ಅಂತ ಸಿದ್ದರಾಮನ ಹತ್ರ ಬಂದ್ರು. ಅಪ್ಪ ಸಿದ್ದರಾಮ, ಅಲ್ಲಿ ಒಬ್ಬ ಸನ್ಯಾಸಿ ಬಂದಾನ. ಅಲ್ಲಿ ಒಬ್ಬ ಸನ್ಯಾಸಿ ಬಂದಿರುವ ನಿಮಗೆ ಒಡ್ಡ ಎನ್ನುವ, ನಿಮಗೆ ಒಡ್ರವ ಅಂತ ಹೇಳಿ ಕರಿಯಾಕತ್ತಾನ. ಸಿಟ್ಟು ಬತ್ತು ನೋಡ್ರಿ ಸಿದ್ದರಾಮನಿಗೆ. ಎಷ್ಟು ಸಿಟ್ಟು ಬಂತು ಅಂತಂದ್ರ ಸಿದ್ದರಾಮನಿಗೆ ಅಂತಾರ, ನನಗ ಒಡ್ಡ ಅನ್ನಕತ್ತಾನವ. ಯಾರನ್ನಕತ್ತಾರ ನನಗೆ ಒಡ್ಡ ಅಂತ? ಅಲ್ಲಿ ನಿಂತ ನೋಡ್ರಿ ಅಮಾನ ರೀ. ಬಂದ್ರಿ ಇವ್ರು ಧಾಪುಗಾಲ ಹಾಕ್ತಾ, ಮೈ ತುಂಬ ರೋಷ ಉಕ್ಕಕತ್ತಿತ್ತು. ಧಾಪುಗಾಲ ಹಾಕ್ತಾ 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 ಸಿದ್ದರಾಮನ ಎದುರುಗಡೆ ಬಂದು 6 ಎಮ್ಮನ್ನು ಜರಿದವನು, ಧನುಜಾರಿಯೋ ಕಾಮಾರಿಯೋ ತೋರವನ ಎಳೆತಲೆ ಗುಗಿವೆ, ನಾಲಿಗೆಯ ಬೇರು ಸಹಿತ ಕೀಳು ಬಿಡುವೆ. ಎಷ್ಟು ಸಿಟ್ಟು ಬಂದಿರ್ಬೇಕು ನೋಡ್ರಿ ಸಿದ್ದರಾಮನಿಗೆ. ಯಾರು? ನನಗ ಒಡ್ಡರ ಸಿದ್ದರಾಮ ಅಂತ ಅಂದವರು ಯಾರು? ಇವನೇ ಏನು? ಅವನ ಆತ ಜಂಬಾರಿಯೋ ಧನುಜಾರಿಯೋ ಕಾಮಾರಿಯೋ, ಅವ ಇಂದ್ರನೇ ಆಗಿರಬಹುದು, ಚಂದ್ರನೇ ಆಗಿರಬಹುದು, ಸ್ವತಃ ರುದ್ರನೇ ಆಗಿರಬಹುದು. ಯಾವ ನಾಲಿಗೆಯಿಂದ ನನಗ ಒಡ್ಡರ ಸಿದ್ದರಾಮ ಅಂದನ, ಅವನ ನಾಲಿಗೆಯನ್ನೇ ಕೀಳು ಬಿಡ್ತೀನಿ ಅಂತಾನ ಸಿದ್ದರಾಮ. ಎಷ್ಟು ಸಿಟ್ಟು ಬಂದಿರ್ಬೇಕು ನೋಡ್ರಿ ಸೊಲ್ಲಾಪುರದ ಸಿದ್ದರಾಮೇಶ್ವರನಿಗೆ. ಯಾವಾಗ ನೀನೇ ಏನು ನನಗೆ ಒಡ್ಡ ಅಂತ ಕರೆದವನಂದಾಗ ಹೌದು ಅಂದರು. ಯಾರು? ಅಲ್ಲಮ ಪ್ರಭುದೇವರು. ಮತ್ ನನಗೆ ಒಡ್ಡ ಅಂತ ತಿಳ್ಕೊಂಡು ಯಾಕೆ ಕರೆದಿ? ಒಡ್ಡರ ಜೊತೆಗೆ ಒಡ್ಡರ ಕೆಲಸವನ್ನ ಮಾಡ್ತಾ ಅದೆಯಲ್ಲ, ಅದಕ್ಕೆ ನಾನು ನಿನಗ ಒಡ್ಡ ಅಂತ ಕರೆದೀನಿ. ಯಾವಾಗ ಹಿಂಗ ಅಂದ್ರು ಅಲ್ಲಮ ಪ್ರಭುದೇವರ ಉದ್ದೇಶ ಏನಿತ್ತು? ಸಿದ್ದರಾಮಯ್ಯನ ಸಾಮಾನ್ಯ ಏನು? ಬಹಳ ದೊಡ್ಡ ಮಹಾತ್ಮ. ಚಿಕ್ಕ ಸಂಸಾರವ ಸಡಲಿಸಿ ಹೊಕ್ಕನಲ್ಲ ಹಿರಿಯ ಸಂಸಾರಕ್ಕೆ ಸಿದ್ದರಾಮ, ಪೂಜಾ ವಿಖ್ಯಾತಿ ಲಾಭದಿಚ್ಛೆಯಲಿ. ಯಾಕೆ ಇಲ್ಲಿ ಒಂದು ಸಣ್ಣ ನಾಟಕ ಆಡಕತ್ತಾರ ಅಲ್ಲಮ ಪ್ರಭುದೇವರು ಅಂತಂದ್ರ, ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಸಿದ್ದರಾಮ ಕೇವಲ ಬರೀ ಗುಡಿ ಗುಂಡಾರ ಕೆರಿಗಿರಿ ಇದೇ ಕಟ್ಸೋದ್ರೊಳಗ ತನ್ನ ಜೀವನವನ್ನ ಕಳಿಯಾಕತ್ತಾನಲ್ಲ. ಪೂಜೆಯನ್ನ ಮಾಡಬೇಕು, ಜನರೆಲ್ಲ ನನಗೆ ಹೌದು 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 ಅನ್ನಬೇಕು ಅಂತ ತಿಳ್ಕೊಂಡು
ವಿಖ್ಯಾತಿಗೆ ಬಿದ್ದು ಬಿಟ್ಟನಲ್ಲ ನಮ್ಮ ಸಿದ್ದರಾಮ. ಇವನಿಗೆ ನಿಜವಾಗಿರ್ತಕ್ಕಂಥ ಇನ್ನೊಂದು ದಾರಿ ಅದ, ಆ ಹಾದಿ ತೋರಿಸ್ಬೇಕು ಅಂತ ತಿಳ್ಕೊಂಡು ಇಲ್ಲಿ ಒಂದು ಸಣ್ಣ ನಾಟಕ ಆಡಕತ್ತಾರ. ಅದಕ್ಕ ಒಡ್ಡರ ಸಿದ್ದರಾಮ ಅಂತ ಅವನ ಮನಸ್ಸಿಗೆ ನೋವು ಆಗುವ ಹಾಗೆ ಇಲ್ಲಿ ಕರಿಯಾಕತ್ತಾರ. ಯಾಕೆ ನನಗ ನೀನು ಒಡ್ಡ ಅಂತ ಅಂದ ಕೂಡ್ಲೆ, ಹೌದಪ್ಪ, ಮತ್ತು ಒಡ್ರ ಜೊತೆಗೆ ಕೂಡಿ ನೀ ಒಡ್ರ ಕೆಲಸ ಮಾಡಕತ್ತಿ, ಅದಕ್ಕೆ ನಾನು ನಿನಗ ಒಡ್ಡರ ಸಿದ್ದರಾಮ ಅಂತ ಹೇಳ ಅಂದೆ. ಯಾವಾಗ ಹಿಂಗ ಅಂದ, ಇವನು ಬಿಡಬಾರ್ದು, ಇವನು ಕೊಂದ ಬಿಡಬೇಕು, ಇವನು ಸುಟ್ಟ ಬಿಡಬೇಕು ಅಂತ ತಿಳ್ಕೊಂಡು ಸಿಟ್ಟಿನಲ್ಲಿ ಇರ್ತಕ್ಕಂಥ ಸಿದ್ದರಾಮ ಏನ್ ಮಾಡ್ದ, ಶ್ರೀಶೈಲ ಮಲ್ಲಯ್ಯ ಕೊಟ್ಟಿರ್ತಕ್ಕಂಥ 3ನೇ ಕಣ್ಣಿತ್ತಲ್ಲ, ಆ 3ನೇ ಕಣ್ಣು ತೆರೆದು ಇವನು ಸುಟ್ಟು ಬೂದಿನ ಮಾಡಬೇಕು ಅಂತ ತಿಳ್ಕೊಂಡು ಸಿದ್ದರಾಮ 3ನೆಯ ಕಣ್ಣು ತೆರೆದ. ಆ ಕಣ್ಣಿನೊಳಗಿಂದ ಉರಿ ಬಂತು. ಏನದು ಉರಿ? ಧಗಧಗಿಸ್ತಾ ಆ ಉರಿ ಹಿಂಗ 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 ಹಬ್ಬಿ 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 ಎದುರುಗಡೆ ಇರ್ತಕ್ಕಂಥ ಆ ಅಲ್ಲಮ ಪ್ರಭುದೇವರನ್ನ ಸುಡ್ತೈತೇನೋ ಅಂತ ತಿಳ್ಕೊಂಡು ಜನ ಮಾತಾಡಕತ್ತಿದ್ರು. ಆದ್ರೆ ಹಂಗಾಗ್ಲಿಲ್ಲ. ಸಿದ್ದರಾಮನ 3ನೆಯ ಕಣ್ಣಿನಿಂದ ಬಂದಿರತಕ್ಕಂಥ ಆ ಉರಿ ಅಲ್ಲಮ ಪ್ರಭುದೇವರ ಪಾದದೊಳಗ ಅಡಕ ಆತು. ಉರಿ ಅಷ್ಟ ಅಲ್ಲ, ಪರಮಾತ್ಮ ಕೊಟ್ಟಿರ್ತಕ್ಕಂಥ 3ನೇ ಕಣ್ಣು ಸಹಿತ ಅಲ್ಲಮ ಪ್ರಭುದೇವರ ಪಾದದೊಳಗ ಮಾಯವಾಗಿ ಬಿಡುತ್ತು, ಐಕ್ಯವಾಗಿ ಬಿಡುತ್ತು. ಯಾವಾಗ ಪರಮಾತ್ಮ ಕೊಟ್ಟಿರ್ತಕ್ಕಂಥ 3ನೇ ಕಣ್ಣು ಅಲ್ಲಮ ಪ್ರಭುದೇವರ ಪಾದದೊಳಗ ಅಡಕಾತೋ, ಸಿಟ್ಟು ಇಳಿದು ಬಿಡುತ್ತು ನೋಡ್ರಿ ಸಿದ್ದರಾಮನ ಸಿಟ್ಟ. ಯಾಕ? ಪರಮಾತ್ಮ ಕೊಟ್ಟಿರ್ತಕ್ಕಂಥ 3ನೇ ಕಣ್ಣ ಈ ವ್ಯಕ್ತಿಯ ಪಾದದೊಳಗ ಅಡಕ ಆಗ್ತದ ಅಂದ ಬಳಕ ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಈತನೇ ಶ್ರೀಶೈಲ ಮಲ್ಲಿಕಾರ್ಜುನ. ಯಾಕ? ಈ 3ನೇ ಕಣ್ಣು ವಾಪಸ್ ತೆಗೆದುಕೊಳ್ಳುವ ಅಧಿಕಾರ ಈ ಪ್ರಪಂಚದೊಳಗ ಯಾರಿಗೂ ಕೂಡ ಇಲ್ಲ. ಅದು ಇರುವುದು ಕೇವಲ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಮಾತ್ರ. ಅವನ ಸ್ವರೂಪವೇ ಈತ ಅಂತ ತಿಳ್ಕೊಂಡು ಯಾವಾಗ ಸಿದ್ದರಾಮರು ತನ್ನೆಲ್ಲಾ ಸಿಟ್ಟವನ್ನ ಇಳಿತೋ, ಆವಾಗ ಪ್ರಭುದೇವರ ಪಾದಕ್ಕೆ ಬಿದ್ರಂತ. ಯಪ್ಪ, ನೀ ಯಾರು ಅನ್ನೋದು ತಿಳ್ಕೊಳ್ಳಾರ್ದೆ ನಾ ಸಿಟ್ಟಿಗೆ ಎದ್ದೆ, ಮಾತನಾಡಬಾರ್ದನ್ನ ನಿನ್ನ ಜೊತೆಗೆ ನಾನು ಮಾತನಾಡದೆ, ಅದಕ್ಕ ನಂದು ತಪ್ಪಾತು, ಕ್ಷಮಾ ಮಾಡು ಅಂತ ತಿಳ್ಕೊಂಡು ಯಾವಾಗ ಸಿದ್ದರಾಮೇಶ್ವರರು ಅಲ್ಲಮ ಪ್ರಭುದೇವರಿಗೆ ಕೇಳ್ತಾರ, ಆವಾಗ ಅಲ್ಲಮ ಪ್ರಭುದೇವರು ಒಂದು ಮಾತು ಹೇಳ್ತಾರ. ಸಿದ್ದರಾಮ, ಅಟ ಮಠ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿದಲ್ಲಿ ಜ್ಞಾನ ಜ್ಯೋತಿ ಕೆಟ್ಟಿತ್ತು. ಜ್ಞಾನ ಜ್ಯೋತಿ ಕೆಡಲೊಡನೆ ನಾ ಬಲ್ಲಿದೆನೆಂಬ ಅವರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಯಪ್ಪ ಸಿದ್ದರಾಮ, ನಾನು ದೊಡ್ಡವನು ನೀನು ಸಣ್ಣವನು ಅಂತ ತೋರ್ಸಾಕ ಈ ಪ್ರಪಂಚಕ್ಕೆ ನಾ ಬಂದವಲ್ಲ. ನೀನು ಕೂಡ ನನ್ನಷ್ಟೇ ಸಮರ್ಥನು. ಆದ್ರ ಒಂದು ಏನು ತಪ್ಪು ಅಂತಂದ್ರ, ಭಕ್ತನಿಗೆ ಏನೂ ಇದ್ರೂ ನಡೀತದ, ನಾ ಅನ್ನೋ ಅಹಂಕಾರ ಇರಬಾರ್ದಪ್ಪ. ಭಕ್ತನಲ್ಲಿ ನಾನು ಅನ್ನೋ ಅಹಂಕಾರ ಬಂತು ಅಂತಂದ್ರ ಅವ ಮಾಡಿರ್ತಕ್ಕಂಥ ಪುಣ್ಯ ಎಲ್ಲ ಸುಟ್ಟು ಬೂದಿಯಂಗ ಆಗ್ತದ. ಇಷ್ಟು ದಿನಕ ಮಾಡಿರ್ತಕ್ಕಂಥ ಪುಣ್ಯದ ದಾನ ಧರ್ಮ ಪರೋಪಕಾರ ಪುಣ್ಯ ಎಲ್ಲವೂ ಕೂಡ ಹೊಳ್ಯಾಗ ಹುಣಸೆ ಹಣ್ಣು ತೊಳೆದಂಗ ಆಗ್ತದ. ಯಾವಾಗ ಭಕ್ತರಿಗೆ ಶಿಷ್ಯರಿಗೆ ನಾನು ಎಂಬತಕ್ಕಂಥ ಅಹಂಕಾರ ಸೊಕ್ಕ ಅನ್ನೋದು ಬಂತು ಅಂತಂದ್ರ, ಅದಕ್ಕೆ ಸೊಕ್ಕ ಬರಬಾರದು, ಅಹಂಕಾರ ಬರಬಾರದು. ಮರಾಠಿಯೊಳಗೊಂದು ಮಾತೈತೇನಿಲ್ರಪ್ಪ, ಏನು ಹೇಳ್ರಿ? ಗರ್ವಾಚ ಘರ್ ಖಾಲಿ. ಏನೈತೆ ಹೇಳ್ರಿ? ಗರ್ವಾಚ ಘರ್ ಖಾಲಿ. ಯಾರ ಮನೆಯಾಗ ಸೊಕ್ಕ ಇರ್ತದ, ಅಹಂಕಾರ ಇರ್ತದ, ಅವ್ರ ಮನಿನೇ ಖಾಲಿ ಆಗ್ತದಂತ. ಅಂದ್ರ ಮನೆಯಾಗಿರ್ತಕ್ಕಂಥ ಸಿರಿ ಸಂಪತ್ತು ಸುಖ ಸೌಕರ್ಯ ಎಲ್ಲವೂ ಒಂದು 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 ಹಾಳಾಕೊಂತ ಹೋಗ್ತದಂತ. ಅದಕ್ಕೆ ಜೀವನದೊಳಗೆ ನಮಗೆ ಏನೇ ಬಂದರೂ ಸಹಿತ ನಾ ಅನ್ನೋ ಅಹಂಕಾರ ಎಂದಿಗೂ ಕೂಡ ಬರಬಾರದು. ಅದು ಕೂಡ ಗುರುವಿನ ಎದುರು ಎಂದೂ ಕೂಡ ಸೊಕ್ಕ ಮಾಡಬಾರದು. ಗುರುವಿನ ಎದುರ ಎಂದಿಗೂ ಕೂಡ ಸೊಕ್ಕ ಮಾಡಬಾರದು. ಯಾವ ಗುರುವಿಗೆ ಸೊಕ್ಕ ಮಾಡ್ತಾನ, ಅಹಂಕಾರ ಮಾಡ್ತಾನ, ದರ್ಪ ಮಾಡ್ತಾನ, ಅವನ ಅವನತಿ ದೂರಿಲ್ಲ ಅಂತ ತಿಳ್ಕೋಬೇಕು. ಅವನ ಅವನತಿ ದೂರಿಲ್ಲ ಅಂತ ತಿಳ್ಕೋಬೇಕು. ಸಮೀಪ ಬರ್ತದ. ಅದಕ್ಕೆ ಭಗವದ್ಗೀತೆಯೊಳಗೆ ಹೇಳ್ತಾರ, ಯಾರಲ್ಲಿ ಅಹಂಕಾರ ಇರ್ತದ, ನಾ ಅನ್ನೋ ಸೊಕ್ಕು ಇರ್ತದ, ಅವರಿಗೆ ಶತ್ರುಗಳೇ ಬೇಡ. ಯಾಕೆ? ಆ ಅಹಂಕಾರವೇ ಅವರಿಗೆ ನಾಶ ಮಾಡ್ತದ ಅಂತ. ಒಬ್ಬ ಶಿಲ್ಪಿ ಒಂದು ಕತಿ ಹೇಳ್ಯಾ ತಂಗಿ, ನಿಮಗೆ ಕತಿ ಹೇಳ್ಯಾವ? ಒಬ್ಬ ಶಿಲ್ಪಿ ಅಹಂಕಾರ ಸೊಕ್ಕ ಅನ್ನೋದು ಹೆಂಗಿರ್ತದ ಅನ್ನೋದಕ್ಕೆ ಹೇಳ್ತೀನಿ ನಿಮಗೆ. ಶಿಲ್ಪಿ ಅಂದ್ರೆ ಗೊತ್ತಾಗ್ತದ ತಂಗಿ ನಿಮಗೆ? ಶಿಲ್ಪಿ ಅಂತಂದ್ರ
ಈ ಮೂರ್ತಿ ಮಾಡ್ತಾನಲ್ಲ, ಮೂರ್ತಿ ಮೂರ್ತಿ ಇಲ್ಲಿ ನೋಡ್ರಿ, ಅಪ್ಪೋರ್ ಮೂರ್ತಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಮೂರ್ತಿ ನೋಡ್ರಿ, ಬಸವಣ್ಣವ್ರ ಮೂರ್ತಿ ನೋಡ್ರಿ, ಒಳಗ ಒಬ್ಬ ಲಿಂಗು ಕಟ್ಟದಾನ. ಎಷ್ಟು ಚಂದ ಕಟ್ಟದಾನ ಅಂತಂದ್ರೆ ಹೋಗಿ ದರ್ಶನ ಮಾಡ್ಕೊಳ್ರಿ. ಅಪ್ಪವ್ರ ಮನೆ ಸ್ಥಾಪನೆ ಮಾಡ್ಯಾರ. ಎಷ್ಟು ಚಂದ ಮೂರ್ತಿ ಅಂತಂದ್ರ ಆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಏನು ನಮ್ಮ ಜೊತೆಗೆ ಮಾತಾಡ್ತಾರೇನೋ ಅನ್ನುವಂಗ ಅಷ್ಟು ಚಂದ ಮೂರ್ತಿ ಕಟ್ಟದನಲ್ಲ. ಜೋರಾದ ಚಪ್ಪಾಳೆ ಇರಲಿ ಆ ಕಲಾವಿದನಿಗೆ, ಆ ಮೂರ್ತಿಕಾರನಿಗೆ. ಹಿಂಗ ಒಬ್ಬ ಕಲಾಕಾರ, ಮೂರ್ತಿಯನ್ನ ಮಾಡತಕ್ಕಂಥ ಒಬ್ಬ ಕಲಾಕಾರ ಅಂದ್ರೆ ಗೊತ್ತಾಗ್ತದಲ್ಲ ನಿಮಗ. ನಮ್ಮ ಕ್ಯಾಡಗಿ ಒಂದು ಇದರಂಗ ಒಂದು ಊರ, ಆ ಊರಾಗ ಇಂಥ ಮೂರ್ತಿ ಮಾಡ್ತಕ್ಕಂಥ ಒಬ್ಬ ಪ್ರಸಿದ್ಧ ಶಿಲ್ಪಿ. ಆ ಊರಿಗೆ ಯಾರು ಬಂದ್ರು ಅಂತಂದ್ರ ನಮ್ಮ ಜಂಬಗಿ ಅಜ್ಜವ್ರಂತ ಒಬ್ಬರು ದೊಡ್ಡ ಪಂಡಿತರು ಬಂದ್ರು. ದೊಡ್ಡ ಪಂಡಿತರು ಅಂತಂದ್ರೆ ಯಾತ್ರ ಒಳಗ ಜ್ಯೋತಿಷ್ಯ ಹೇಳ, ಅದು ಹಸ್ತ ಸಾಮುದ್ರಿಕ ಜ್ಯೋತಿಷ್ಯ ಹೇಳ್ತಾರಲ್ಲ, ನೀವೇನಂತೀರಿ ಅದಕ್ಕೆ? ಹಸ್ತ ಸಾಮುದ್ರಿಕ ಆಗಿರ್ಬೋದು, ಕುಂಡಲಿ ಆಗಿರ್ಬೋದು, ಭವಿಷ್ಯ 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 ಹೇಳ್ತಕ್ಕಂಥ ಒಬ್ಬ ದೊಡ್ಡ ಮಹಾತ್ಮರು ಆ ಊರಿಗೆ ಬಂದ್ರು. ಎಲ್ಲರೂ ತಮ್ಮ ಭವಿಷ್ಯ ಕೇಳಾಕತ್ತಿದ್ರು, ಎಲ್ಲರೂ ತಮ್ಮ ಭವಿಷ್ಯ ಕೇಳಾಕತ್ತಿದ್ರು. ಅವಾಗ ಈ ಶಿಲ್ಪಿಗೂ ನನ್ನ ಭವಿಷ್ಯ ಕೇಳಬೇಕು ಅಂತ ಆಶೆ ಆತು. ಅವನು ಸಾಲಿನೊಳಗೆ ಬಂದು ಕುಂತ. ಯಾವಾಗ ಇವನು ಪಾಳೆ ಬಂತು, ಏನಪ್ಪಾ ನಿನ್ನ ಕೈ ತೋರ್ಸಪ್ಪ ಅಂತ ಹೇಳಂದ್ರು. ಹಿಂಗ ಕೈ ಮುಂದೆ ಹಿಡ್ದ. ಯಾವಾಗ ಆ ಭವಿಷ್ಯ ಹೇಳ್ತಕ್ಕಂಥ ಸ್ವಾಮಿಗಳು ಆ ಏನು ಮೂರ್ತಿಕಾರ ಇದ್ನಲ್ಲ, ಶಿಲ್ಪಿ ಇದ್ನಲ್ಲ, ಅವನು ಕೈ ನೋಡಿ ಅಬ್ಬಬ್ಬ ಅಂದ್ರವ್ರು. ಎಂಥ ಕೈ ಏನು ಅಂತ ತಿಳ್ಕೊಂಡು ಒಂದಸವನು ಕುಲು 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 ನಗಾಕತ್ರು. ಅವನ ಕೈಯಾಗಿ ಹಿಡಿದು ಹಸ್ತ ನೋಡಿ, ಕೈ ನೋಡಿ ಕುಲು 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 ಅಂತ ನಗಾಕತ್ರು. ಯಾಕ್ರಿಪ್ಪ ಅಂತದ್ದೇನದ ನನ್ನ ಕೈಯೊಳಗ ನೋಡಿ ನಗಾಕತ್ತೀರಿ? ತಮ್ಮ, ನೀ ಅಂತಿಂತ ವ್ಯಕ್ತಿ ಅಲ್ಲ, ಸಾಮಾನ್ಯ ವ್ಯಕ್ತಿ ಅಲ್ಲ, ನೀ ಈ ಜಗತ್ತಿನೊಳಗ ಶ್ರೇಷ್ಠ ವ್ಯಕ್ತಿ ಅದಿ. ಇಂಥ ಒಬ್ಬ ಶ್ರೇಷ್ಠ ಕಲಾವಿದ, ಒಬ್ಬ ಶ್ರೇಷ್ಠ ಕಲಾಕಾರ, ಮೂರ್ತಿಯನ್ನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನನ್ನ ಎದುರ ಅದಾನಲ್ಲ, ಇಂಥ ವ್ಯಕ್ತಿಯ ದರ್ಶನ ನನಗಾತಲ್ಲ ಅಂತ ತಿಳ್ಕೊಂಡು ಬಹಳ ಖುಷಿಯಾಗಿ ನಗಾಕತ್ತೀನಿ ಅಂತಾರ. ಯಾರು? ಆ ಭವಿಷ್ಯ ಹೇಳೋರು. ಹಿಂಗ ನೋಡ್ಕೊಂತ ಭವಿಷ್ಯ ಹೇಳ್ಕೊಂತ ಮುಖ ಸಪ್ಪಗಾತು. ಯಾರ್ದು? ಭವಿಷ್ಯ ಹೇಳೋರು ಮುಖ ಸಪ್ಪಗಾತು. ಯಾವಾಗ ಮುಖ ಸಪ್ಪಗಾತು, ಅವ್ರ ಕಣ್ಣಾಗ ನೀರು ಬರಾಕತ್ತು, ಅಳ್ಳಾಕತ್ರು. ಯಾವಾಗ ಅವ್ರು ಅಳ್ಳಾಕತ್ರು, ಇವನಿಗೆ ಚಿಂತೆ ಆತು. ಯಾಕ್ರಿಯಪ್ಪ, ಈಗ ನನ್ನ ಕೈ ಭಾಳ ಚಲೋ ಅದ, ನಾ ಭಾಳ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಂಡು ಕುಲು ಕುಲು ನಗಾಕತ್ತೀರಿ, ಮತ್ತೆ ಈಗ ಅಳ್ಳಾಕತ್ತೀರಲ್ಲ ಯಾಕಂತಂದ್ರ ತಮ್ಮ, ನಿನಗೆ ಆಯುಷ್ಯ ಬಹಳ ಕಮ್ಮಿ ಅದಾರು, ಇನ್ನು ಬಹಳ ವರ್ಷ ನಿನ್ನ ಈ ಭೂಮಿ ಮೇಲೆ ಬದುಕೋದಿಲ್ಲ, ನೀ ಆದಷ್ಟು ಬೇಗ ಸಾಯಾವಧಿ ಅಂತ ತಿಳ್ಕೊಂಡು ದುಃಖ ಆತಪ್ಪ, ಅದಕ್ಕೆ ನಾ ಅಳ್ಳಾಕತ್ತೀನಿ. ಮತ್ತೆ ಸಾಯ್ತಾನ ಅಂತಂದ್ರೆ ಮತ್ತೆ ಯಾರಿಗೆ ಖುಷಿ ಆಗ್ತದ ಹೇಳ್ರಿ? ಎದಿ ಝಲ್ ಅಂತೀವಂತ. ಹಾಗಾದ್ರೆ ನಾ ಇನ್ನು ಎಷ್ಟು ವರ್ಷ ಬದುಕ್ತೀನಿ ಅಪ್ಪಾರ, ಇನ್ನು ಸ್ವಲ್ಪ ಚಲೋ ನೋಡಿ ಹೇಳ್ರಿ. ಅಗ್ದಿ ಪರ್ಫೆಕ್ಟ್ ಹೇಳ್ತೀನಿ ಅಂತ ತಿಳ್ಕೊಂಡು, ತಮ್ಮ ಇನ್ನೂ 1 ವರ್ಷ, 1 ತಿಂಗಳ, 1 ವಾರ, ಇಂಥ ವಾರನ, ಇಂಥ ದಿವಸ, ಇಂಥ ಟೈಮಿಗೆ, ಇಂಥ ತಾಸ, ಇಂಥ ನಿಮಿಷ, ಇಂಥ ಸೆಕೆಂಡಿಗೆ ನೀ ಸಾಯ್ತಿ ಅಂತ ತಿಳ್ಕೊಂಡು ಕರೆಕ್ಟ್ ಒಂದು ಕಾಗದ ಮೇಲೆ ಬರೆದು ಕೊಟ್ಟು ಬಿಟ್ರು. ಆಯ್ತು ಅಂತ ತಿಳ್ಕೊಂಡು ಮನೆಗೆ ಬಂದ. ರಾತ್ರಿ ಎಲ್ಲ ವಿಚಾರ ಮಾಡ್ದ. ಇನ್ನೂ ಒಂದು ವರ್ಷ ಅದ ನನಗ. ಈ 1 ವರ್ಷದೊಳಗೆ ನಾನು ಸಾಯ್ಬಾರ್ದು, ನಾನು ಸಾಯ್ಲಾರ್ದಂಗ ಒಂದೇನಾರು ಉಪಾಯ ಮಾಡಬೇಕು. ಏನ್ ಹೇಳ್ಯಾರವರು? ನೋಡಪ್ಪ, ಇಂಥ ದಿವಸ ನೀ ಸಾಯ್ತಿ, ಒಂದು ವೇಳೆ ಇದು ಒಂದು ಟೈಮ್ ಮುಂದೆ ಹೋಯ್ತು ಅಂತಂದ್ರ ಮತ್ತೆ ನೀ 20 ವರ್ಷ ಬದುಕ್ತಿ ಅಂತ ಏನು ಹೇಳಿದ್ರಲ್ಲ, ಹೆಂಗಾರ ಮಾಡಿ ಆ ಸಮಯ ತಪ್ಪಿಸ್ಬೇಕು, ಆ ಟೈಮ್ ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ರಾತ್ರಿ ಎಲ್ಲ ವಿಚಾರ ಮಾಡ್ದ ಒಂದು ತೀರ್ಮಾನಕ್ಕೆ ಬಂದ. ಏನಂತ? ನಾ ಹೆಂಗ ಅದೀನಿ ನನ್ನಂಗ ಮೂರ್ತಿ ಮಾಡಬೇಕು, ನಾ ಹೆಂಗ ಅದೀನಿ ನನ್ನಂಗ ಮೂರ್ತಿ ಮಾಡಬೇಕು ಅಂತ ತಿಳ್ಕೊಂಡು 1 ಅಲ್ಲ 2 ಅಲ್ಲ 100 ಮೂರ್ತಿ ಮಾಡದ್ ನೋಡ್ರಿ. 100 ಮೂರ್ತಿ ಮಾಡ್ದ 1 ವರ್ಷದೊಳಗ. ತಾ ಹೆಂಗದನ ಹಂಗ ಡಿಕ್ಟು, ಏನೇನು ವ್ಯತ್ಯಾಸ ಇಲ್ಲ. ಆ ಕಣ್ಣು ರೆಪ್ಪಿ ಸಹಿತ, ಏನ್ರಿ ರೆಪ್ಪಿ ಸಹಿತ ಮೂಡಿರ್ಬೇಕು, ಅಷ್ಟು ಚಂದ ಮೂರ್ತಿ ಮಾಡ್ದ. ಯಾವಾಗ ಇಷ್ಟು ಟೈಮಿಗೆ ನೀ ಸಾಹಿತಿ ಅಂತ ತಿಳ್ಕೊಂಡು ಏನು ಅವ್ರು ಬರೆದು ಕೊಟ್ಟಿದ್ರಲ್ಲ, ಆ ಸಮಯಕ್ಕೆ ಏನ್ ಮಾಡ್ದ ಅಂತಂದ್ರ ಆ 100 ಮೂರ್ತಿ ಒಳಗೆ ಒಂದ್ ಕಡೆ ಬಂದು ಕೂತು ಬಿಟ್ಟಿವ. ಯಾರು? ಆ ಮೂರ್ತಿಕಾರ. ಯಮಧರ್ಮ ಅಂದ ಯಮದೂತರಿಗೆ, ಆ ಮೂರ್ತಿಕಾರಂದ ಆಯುಷ್ಯ ಮುಗಿದದ, ಅವನಿಗೆ ಕೊಳ್ಳಿಗೆ ಹಗ್ಗ ಹಾಕೊಂಡು ಎಳ್ಕೊಂಡು ಬರ್ರಿ. ಆಯ್ತು ಅಂತ ತಿಳ್ಕೊಂಡು 2 ಯಮದೂತರು ಬಂದ್ರು. ನೋಡ್ತಾರ, ಒಬ್ಬ ಮೂರ್ತಿಕಾರ ಇಲ್ಲ, 100 ಮಂದಿ ಅದಾರ.
ಎಷ್ಟು ಚಂದ ಮೂರ್ತಿ ಕೆತ್ತಿದ್ದ ಅಂತಂದ್ರ ಖರೆ ಖರೆ ಮೂರ್ತಿಕಾರ ಯಾರು ಅನ್ನೋದು ಸಹಿತ ಗೊತ್ತಾಗಬಾರ್ದು, ಅಷ್ಟು ಖರೆ ಖರೆ ಅಂತ ತಿಳ್ಕೋಬೇಕು. ಹಂಗ ಒಂದು 100 ಮೂರ್ತಿ ಕೆತ್ತಿದ್ದ. ನಿಜವಾದ ಮೂರ್ತಿಕಾರ ಯಾರನ್ನೋದು ಆ ಯಮದೂತರಿಗೆ ಗೊತ್ತಾಗಲಾರ್ದಕ್ಕೆ ಅವ್ರು ವಾಪಸ್ ಯಮಲೋಕಕ್ಕೆ ಬಂದ್ರು. ಯಮಧರ್ಮ ಕೇಳ್ತಾನ, ಅಲ್ಲ ಆ ಮೂರ್ತಿಕಾರನ್ನ ಎಳ್ಕೊಂಡು ಬರೋದು ಬಿಟ್ಟು ಕಾಲೇ ಕೈಲೇನೆ ಬಂದಿರಲ್ಲ ಯಾಕ? ಅವಾಗ ಆ ಯಮದೂತರಂದ್ರು, ಯಪ್ಪ ನಾವಲ್ಲ ನೀನ ಹೋದ್ರೂ ಖಾಲಿ ಕೈಲೇ ಬರ್ತೀನಿ. ಯಾಕಂತ ಕೇಳ್ದವ. ಅಟ್ಟು ಬೆರಿಕಿನ ಅದನವ. ಯಾಕ ಅಂಥದ್ದೇನು ಮಾಡ್ಯಾನ? ತನ್ನಂಗ ಒಂದು 100 ಮೂರ್ತಿ ಕೆತ್ತಿ ನಡಬರ್ಕ ಕುಂತಾನ. ನಿಜವಾದ ಮೂರ್ತಿಕಾರ ಯಾರು ಅನ್ನೋದು ನಮಗೂ ಗೊತ್ತಾಗಲಾಗ್ಯದ. ಓ ಹಿಂಗನ, ಹಂಗಾರ ನಾನ ಬರ್ತೀನಿ ನಡಿ ಅಂತ ತಿಳ್ಕೊಂಡು ಸ್ವತಃ ಯಮನ ಬಂದ, ನೋಡ್ದ, ಗಾಬರಿಯಾದ. ಅವನಿಗೂ ಸಹಿತ ನಿಜವಾದ ಮೂರ್ತಿಕಾರ ಯಾರು ಅನ್ನೋದು ಗೊತ್ತಾಗಲಿಲ್ಲ. ಅವನು ಒಂದು ಉಪಾಯ ಮಾಡ್ದ. ನಾವು ಶೇರ್ ಆದ್ರೆ ಅವ ಸವ್ವಾ ಶೇರ್ ಇರ್ತಾನ ತಂಗಿ, ಹೌದಲ್ಲ? ನಾವು ಶೇರ್ ಆದ್ರೆ ಅವ ಸವ್ವಾ ಶೇರ್ ಇರ್ತಾನ. ಅವ ಒಂದು ಉಪಾಯ ಮಾಡ್ದ ಯಮಧರ್ಮರಾಯ. ಏನಂತ? ಒಂದು ಮಾತಂದ ನೋಡ್ರಿ, ಎಂಥ ಮಾತಂತಂದ್ರ ಹಬ್ಬ ಅಂದವ. ಪ್ರಪಂಚದೊಳಗ ನಾನು ಬಹಳ ಮೂರ್ತಿಕಾರಗ ನೋಡೀನಿ, ಶಿಲ್ಪಕಾರನ ನೋಡೀನಿ. ಜಗತ್ತಿನೊಳಗ ಇಷ್ಟು ಸುಂದರವಾಗಿ ಮೂರ್ತಿಯನ್ನ ಕೆತ್ತತಕ್ಕಂಥ ಆ ಪುಣ್ಯಾತ್ಮ ಯಾರಿರ್ಬಹುದು ಅನ್ನೋದು ತಡ ನಾನ ಅಂತ ಕೈ ಎತ್ತದ್ ನೋಡ್ರಿ. ಇಟ್ಟು ಚಂದ ಮೂರ್ತಿ ಮಾಡೋರು ಯಾರು ಈ ಪ್ರಪಂಚದೊಳಗ ಅಂತ ತಿಳ್ಕೊಂಡು ಹಿಂಗ ಅನ್ನೋದ ತಡ ನಾನ ಅಂತೇಳಿ ಕೈ ಎತ್ತದ. ಕೊಳ್ಳಿಗೆ ಯಮಪಾಶ ಹಾಕ್ದ, ದರ ದರ ಎಳ್ಕೊಂಡು ಹೋದ. ಯಾಕ? ನಾ ಅನ್ನೋದು ಬತ್ತು ಅಂತಂದ್ರ ಯಮಪಾಶ ದೂರಿಲ್ಲ ಅಂತ ತಿಳ್ಕೋಬೇಕು ತಂಗಿ. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರಂತಾರ, ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಬೀಸಿತ್ತು, ಬಿರುಗಾಳಿ ಬೀಸಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು. ಅಹಂಕಾರ ಅನ್ನೋದು ನಿಮಗೆ ಅಟ್ಟ ಅಲ್ಲ, ನಮಗೂ ಕೂಡ ಬರಬಾರ್ದಂತಾರ ಅವರು. ಸ್ವಾಮಿಗಳಾದವರು, ಸನ್ಯಾಸಿ ಆದವರಿಗೂ ಸಹಿತ ನಾ ಅನ್ನೋ ಅಹಂಕಾರ ಬರಬಾರ್ದಂತಾರ. ನಾ ಅನ್ನೋ ಅಹಂಕಾರ ಬಂತು ಅಂತಂದ್ರ ನಮ್ಮೊಳಗಿರ್ತಕ್ಕಂಥ ಜ್ಞಾನ ಅದು ಕೆಟ್ಟು ಬಿಡ್ತದ, ಅರಿವು ಕೆಟ್ಟು ಬಿಡ್ತದ ಅಂತ ತಿಳ್ಕೊಂಡು ಅಂತಾರ. ಅದಕ್ಕ ಸಿದ್ಧರಾಮ ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗಬಹುದಲ್ಲದೆ ಶಿವನ ನಿಜವು ಸಾಧ್ಯವಾಗದು. ಗುಹೇಶ್ವರನ ಅರಿದ ಶರಣಂಗೆ ಆವ ಫಲವೂ ಇಲ್ಲ ಸಿದ್ಧರಾಮ. ಯಪ್ಪ ಸಿದ್ಧರಾಮ, ನೀ ಬಹಳ ದೊಡ್ಡವದಿಯಪ್ಪ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿಯಪ್ಪ. ಜನರಿಗೆ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡು ಕೆರಿ ಕಟ್ಸಾಕತ್ತಿ, ದಾಸೋಹ ಮಾಡಕತ್ತಿ, ಅಲ್ಲಲ್ಲಿ ಅರವಟ್ಟಿಗೆಯನ್ನ ಕಟ್ಸಾಕತ್ತಿದಿ, ಪುಣ್ಯದ ಕೆಲಸ ಮಾಡಕತ್ತಿ. ಆದ್ರ ಸಿದ್ಧರಾಮ, ಇದರಿಂದ ಏನು ಸಿಗ್ತದ ನಿನಗ? ಸ್ವರ್ಗ ಅನ್ನೋದು ಸಿಗ್ತದ. ಆ ಸ್ವರ್ಗ ಶಾಶ್ವತ ಏನು? ನೀ ಮಾಡಿರ್ತಕ್ಕಂಥ ಪುಣ್ಯದ ಗಂಟ ತೀರ್ತು ಅಂತಂದ್ರ ಮತ್ತ ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರಕ್ಕ ಬೀಳ್ಬೇಕಾಗ್ತದೋ ಸಿದ್ಧರಾಮ. ಅದಕ್ಕ ಈ ಭವಚಕ್ರಕ್ಕೆ ನೀ ಬೀಳಬಾರ್ದಾಗಿತ್ತು ಅಂತಂದ್ರ ನೀ ಕರ್ಮಯೋಗಿ ಸಿದ್ಧರಾಮ ಅಲ್ಲ, ಶಿವಯೋಗಿ ಸಿದ್ಧರಾಮ ಆಗ್ಬೇಕಪ್ಪ. ಶಿವಯೋಗಿ ಸಿದ್ಧರಾಮ ಆಗ್ಬೇಕು. ಹಾಗಾದ್ರ ನಾ ಶಿವಯೋಗಿ ಹೆಂಗ ಆಗ್ಬೇಕು? ಯಾವಾಗ ಸಿದ್ಧರಾಮೇಶ್ವರ ಕೇಳ್ತಾರೋ ಹಂಗಾದ್ರ ನಡಿ, ಬಸವ ಕಲ್ಯಾಣಕ್ಕೆ ನಡಿ ನನ್ನ ಜೊತೆಗೆ, ನೀ ಅವಾಗ ಶಿವಯೋಗಿ ಆಗ್ತಿ ಅಂತ ತಿಳ್ಕೊಂಡು ಯಾವಾಗ ಅಲ್ಲಮ ಪ್ರಭುದೇವರಂದ್ರು ಬಸವ ಕಲ್ಯಾಣ ನೋಡ್ಬೇಕು, ಬಸವಣ್ಣನ ದರ್ಶನ ಪಡ್ಕೋಬೇಕು ಅನ್ನೋದು ಬಹಳ ದಿವಸದ ಆಸೆ ಅದಾರಪ್ಪ. ಆಯ್ತು, ನಿಮ್ಮ ಜೊತೆಗೆ ನಾನು ಬಸವ ಕಲ್ಯಾಣಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ಸಿದ್ಧರಾಮೇಶ್ವರರು ಅಲ್ಲಮ ಪ್ರಭುದೇವರ ಜೊತೆಗೆ ಎಲ್ಲಿಗೆ ಬರಾಕತ್ತಾರ? ಬಸವಣ್ಣನ ಕಲ್ಯಾಣಕ್ಕೆ ಬರಾಕತ್ತಾರ ಎಂಬತಕ್ಕಂಥ ವಿಚಾರ ಇವತ್ತಿನ ದಿವಸ. ಹಾಗಾದ್ರೆ ನಾಳೆ ಯಾರು ಬರ್ತಾರ ಬಸವ ಕಲ್ಯಾಣಕ್ಕೆ? ಇವತ್ತು ಸಿದ್ಧರಾಮ ಅಲ್ಲಮ ಪ್ರಭುದೇವರು ಬರಾಕತ್ತಾರ. ನಾಳೆ ಯಾರು ಬರ್ತಾರ ತಂಗಿ? ಅಕ್ಕ ಮಹಾದೇವಿ ಬರ್ತಾಳ ನೋಡ್ರಿ. ಅಕ್ಕ ಮಹಾದೇವಿ ಅಂತಂದ್ರೆ ತಾಯಂದ್ರೆ ನಿಮಗೆ ಎಲ್ಲ ಹಬ್ಬ. ಅಕ್ಕ ಮಹಾದೇವಿ ಅಂತಂದ್ರೆ ಹಬ್ಬ. ಅದಕ್ಕೆ ನಾಳೆಗೆ ಕೇಳೋದು ಯಾರು ತಪ್ಪಿಸಬಾರ್ದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಸಮಯ ಆತು. ಅದಕ್ಕೆ ನಾಳೆ ದಿವಸ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗ ಬರ್ರಿ. ಇವತ್ತು ಅನೇಕ ಗ್ರಾಮಗಳಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇವತ್ತು ವಿಶೇಷವಾಗಿ ನಮ್ಮ ನಳದುರ್ಗ ಮಠದ ಶಿಷ್ಯರಾಗಿರ್ತಕ್ಕಂಥ ಆಳಗಿಯ ಎಲ್ಲ ಸದ್ಭಕ್ತರು ಬಂದಿದ್ದಾರೆ. ನಮ್ಮ ವಿಜಯ್ ಕುಮಾರ್ ಆಗಿರ್ಬೋದು, ಶ್ರೀಶೈಲ್ ಆಗಿರ್ಬೋದು, ಅವರ ಸಹೋದರರಾಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ. ಒಟ್ಟಿನಲ್ಲಿ ಇನ್ನೂ ಅನೇಕ ಗ್ರಾಮಗಳಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಬಸವಾದಿ ಪ್ರಮಥರ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ನೋಡ್ರಿ ಎಂಥ ಹಬ್ಬ ಅಂತಂದ್ರೆ ಅಜ್ಜಾರು ಹೇಳತ್ತಾರ. ನಾಳೆ ಯಾರು ಬರಕತ್ತಾರ್ರಿ ಈ ಕಾರ್ಯಕ್ರಮಕ್ಕೆ? ಶ್ರೀಶೈಲ ಜಗದ್ಗುರುಗಳು.
ಯಾವ ಜಗದ್ಗುರುಗಳು? ಶ್ರೀಶೈಲ ಜಗದ್ಗುರುಗಳು. ನಾಡ್ದು ಯಾರು ಬರಕತ್ತಾರ? ನಾಳಿಲ್ ನಾಡ್ದ ಸುತ್ತೂರು ಜಗದ್ಗುರುಗಳು ತಂಗಿ. ಸುತ್ತೂರು ಜಗದ್ಗುರುಗಳು ಅಂತಂದ್ರೆ ನಿಮಗೆ ಗೊತ್ತದ ಏನು? ನಿಮ್ಮ ಮನ್ಯಾಗ ತಂಗಿ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. 2-3 ಮಕ್ಕಳು ಇರ್ತಾರ, ಭಾಳ ಆದ್ರೆ 4 ಮಕ್ಕಳು ಇರ್ತಾರ. ಆ 4 ಮಕ್ಕಳಿಗೆ ಹೊಟ್ಟಿ ತುಂಬಿಸೋದು, ಆ 4 ಮಕ್ಕಳಿಗೆ ನೆತ್ತಿ ತುಂಬ ಸಾಲಿ ಕಲಿಸೋದು, ಅವರಿಗೆ ದೊಡ್ಡವರನ್ನಾಗಿ ಮಾಡೋದು ಎಷ್ಟು ಕಷ್ಟದ ಕೆಲಸ ನಿಮಗೆ ಗೊತ್ತದ. ನಾಡ್ದೇನು ಬರಾಕತ್ತಾರಲ್ಲ ಸುತ್ತೂರು ಜಗದ್ಗುರುಗಳು, ಅವರು ಎಂಥವ್ರು ಅಂತಂದ್ರೆ ನಿಮಗೆ ಕೇಳಿದ್ರೆ ವಿಚಿತ್ರ ಆಗ್ತದ. ಏನು ನಮ್ಮ ಕರ್ನಾಟಕದೊಳಗ, ಮಹಾರಾಷ್ಟ್ರದೊಳಗ, ಆ ಕಡೆ ಮೇಘಾಲಯ, ಆ ಕಡೆ ಏನು ಒಂದಿಷ್ಟು ಪ್ರದೇಶ ಅದಾವಲ್ಲ, ಬಡವರ ಮಕ್ಕಳನ್ನ ಎಷ್ಟು ಮಂದಿನ ತಮ್ಮ ಮಠದೊಳಗೆ ಇಟ್ಕೊಂಡು ಅವರಿಗೆ ಬಟ್ಟಿ ಬರಿ ಕೊಟ್ಟು 3 ಹೊತ್ತು ಊಟ ಕೊಟ್ಟು ಅವ್ರು ಪೂರ್ತಿ ದೊಡ್ಡವರಾಗೋ ತನಕ ಅವರಿಗೆ ಸಾಲಿ ಕಲಿಸ್ತಕ್ಕಂಥದ್ದು. ಎಷ್ಟು ಮಂದಿ ಮಕ್ಕಳಿಗೆ ಅವರು ಸಾಲಿ ಕಲಿಸಕತ್ತಾರ ಅಂತಂದ್ರ ಒಬ್ರಲ್ಲ ಇಬ್ರಲ್ಲ, ಸುಮಾರು 15,000 ಮಂದಿಗೆ ಆ ಮಕ್ಕಳಿಗೆ ಆ ಅಪ್ಪವರು ವಿದ್ಯಾಭ್ಯಾಸ ಕಲಿಸಕತ್ತಾರ. ಅವ್ರ ಸಂಸ್ಥಾ ಎಷ್ಟವ ಗೊತ್ತದ ಏನು? ಇಲ್ಲಿ ಬಿಜಾಪುರದೊಳಗ BLDA ಸಂಸ್ಥಾ ಕೇಳಿರೇನಿಲ್ಲ ಹೆಸರು? ಇಂಥ ಸಂಸ್ಥಾ ಸುತ್ತೂರು ಅಪ್ಪವ್ರದ್ದು ಎಷ್ಟದವ ಗೊತ್ತೈತಿ ಅಂತಂಗಿ ನಿಮಗ? 100 ಅಲ್ಲ, 200 ಅಲ್ಲ, 800 ಸಂಸ್ಥಾ ಅದಾವ. ಕೇವಲ ಭಾರತ ದೇಶದಾಗ ಅಷ್ಟೇ ಅಲ್ಲ, ಅಮೇರಿಕಾದಂಥ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿಯೂ ಕೂಡ ಅವರು ಸಂಸ್ಥಾಗಳದಾವ. ಅಂಥ ದೊಡ್ಡ ಅಪ್ಪವರು ನಿಮ್ಮ ಅಪ್ಪವ್ರ ಪ್ರೇಮದ ಸಲುವಾಗಿ ನಿಮ್ಗೆಲ್ಲರಿಗೂ ಕೂಡ ದರ್ಶನ ಕೊಡಾಕ ಬರತ್ತಾರ ನೋಡ್ರಿ. ಅದಕ್ಕೆ ನಾಳೆ ಶ್ರೀಶೈಲ ಜಗದ್ಗುರುಗಳು, ನಾಡ್ದ ಸುತ್ತೂರು ಜಗದ್ಗುರುಗಳು, ಸುತ್ತೂರು ಜಗದ್ಗುರುಗಳ ಜೊತೆಗೆ ಇನ್ನೊಬ್ಬ ಜಗದ್ಗುರುಗಳು ಬರಾಕತ್ತಾರ. ಎಂಥ ಪುಣ್ಯರಪ್ಪ ನಿಮ್ದು. ನಿಡುಸೋಸಿ ಜಗದ್ಗುರುಗಳು, ಬೆಳಗಾವಿ ಜಿಲ್ಲಾ ನಿಡುಸೋಸಿ ಸಿದ್ಧ ಸಂಸ್ಥಾನ ಅಂತಂದ್ರ ಬಹಳ ಜಾಗೃತ ಪೀಠ, ಬಹಳ ದೊಡ್ಡ ಪೀಠ. ಅನೇಕ ಶಾಲೆ, ಕಾಲೇಜು, ಮೆಡಿಕಲ್, ಇಂಜಿನಿಯರಿಂಗ್ ಕಾಲೇಜು, ಅನೇಕ ದೊಡ್ಡ ಸಂಸ್ಥಾನ ಅದು. ಆ ಸಂಸ್ಥಾನದ ಜಗದ್ಗುರುಗಳು ಕೂಡ ಬರಾಕತ್ತಾರ. ಅದಕ್ಕೆ ಇಷ್ಟು ದಿವಸದ ಮಾತ ಬೇರೆ, ಇನ್ನ ಮಾತ ಬೇರೆ. ಬಸವ ಪುರಾಣನೂ ಹಂಗ, ಬಂದಿರತಕ್ಕಂಥ ಜಗದ್ಗುರುಗಳ ದರ್ಶನವೂ ಕೂಡ ಹಂಗ, ದಾಸೋಹವೂ ಕೂಡ ಹಂಗ. ಇವತ್ತೇನು ದಾಸೋಹ, ಏನು ಸುದ್ದಿ? ನಮ್ಮ ಕ್ಯಾಡ್ಗಿ ಅವುಗಳು, ನನ್ನ ಅಕ್ಕ ತಂಗಿಯರು, ನನ್ನ ಕ್ಯಾಡ್ಗಿ ಊರಿನ ಎಲ್ಲ ಗುರು ಹಿರಿಯರು ಮತ್ತು ಸಹೋದರರು ಎಷ್ಟು ಅದ್ಭುತವಾಗಿ ನಿಮ್ಗೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಕತ್ತಾರ, ದಾಸೋಹದ ವ್ಯವಸ್ಥೆ ಮಾಡಕತ್ತಾರ ಅಂತಂದ್ರ, ಗಂಡ್ಮಕ್ಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಸಣ್ಣವರು ದೊಡ್ಡವರು ತಮ್ಮ ಮನಿನ ಮರೆತು ಮಠವೇ ನಮ್ಮ ಮನಿ ಅಂತ ತಿಳ್ಕೊಂಡು ಸೇವಾ ಮಾಡಕ ತಯಾರಾಗ್ಯಾರ ನೋಡ್ರಿ. ಅಷ್ಟು ಮನಸ್ಸು ತುಂಬಿ ಭಯ ಭಕ್ತಿಯಿಂದ ಯಾರಿಗೂ ಏನು ತೊಂದರೆ ಆಗಬಾರ್ದು. ಇವತ್ತು ನಾನು ಮಾತಾಡಕತ್ತಿದ್ದೆ, ಅಪ್ಪೋರ ಏನೇ ಆಗಲಿ, ಬೇಕಾದಷ್ಟು ಖರ್ಚಾಗಲಿ, ಒಬ್ರಿಗೂ ಕೂಡ ಏನೂ ತೊಂದರೆ ಆಗಬಾರ್ದು, ಏನೂ ಕೊರತೆ ಆಗಬಾರ್ದು, ಹಂಗೆ ನಾವೆಲ್ಲರೂ ಸೇವಾ ಮಾಡ್ತೀವ್ರಿ ಅಪ್ಪವ್ರ ಅಂತ ತಿಳ್ಕೊಂಡು ಇವತ್ತು ಎಷ್ಟು ಖುಷಿಯಿಂದ ನಮ್ಮ ಪ್ರಬಣ್ಣ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಮತ್ತು ಇನ್ನೂ ಅನೇಕ ಜನ, ನನಗೆ ಸ್ವಲ್ಪ ಹೆಸರು ನೆನಪು ಬರ್ತಾ ಇಲ್ಲ, ನಮ್ಮ ಮಲ್ಕಣ್ಣ, ಒಟ್ಟಿನಲ್ಲಿ ಎಲ್ಲರೇ ಅವ್ರಿವ್ರ ಹೆಸರು ತಗೊಂಡಿಲ್ಲ ಅಂತ ತಿಳ್ಕೊಂಡು ಯಾರು ತಪ್ಪು ತಿಳ್ಕೊಬೇಡ್ರಿ. ಒಟ್ಟಿನಾಗ ಇಡೀ ನಮ್ಮ ಕ್ಯಾಡ್ಗಿ ಗ್ರಾಮದ ಎಲ್ಲ ಗುರು ಹಿರಿಯರು ತಮ್ಮನ್ನು ತಾವು ಶ್ರೀಮಠಕ್ಕೆ ಸಮರ್ಪಣೆಯನ್ನು ಮಾಡಿಕೊಂಡು ಸೇವಾ ಮಾಡಕತ್ತೀರಿ. ಯಪ್ಪ, ಇಷ್ಟು ದಿವಸ ಮಾಡಿದ್ದ ಒಂದು, ಇನ್ನು ಮಾಡೋದು ಒಂದು. ಏನ್ರಿ ಬಾ, ಇನ್ನು 4 ದಿವಸ ಉಳಿತು ನೋಡ್ರಿ, ಬರೇ 4 ದಿವಸ. ಇಷ್ಟು ದಿವಸ ಮಾಡಿದ್ದ ಅಷ್ಟ, 17 ದಿನ ಮಾಡಿದ್ದು ಅಟ್ಟ, ಇನ್ನು ಮುಂದೆ 4 ದಿವಸ ಮಾಡೋದು ಅಟ್ಟ. ಅದಕ್ಕೆ ಎಲ್ಲ ತಾಯಂದ್ರು, ಅಕ್ಕ ತಂಗಿಯರು, ಸಣ್ಣ ಮಕ್ಕಳು ಮೊದಲು ಮಾಡಿ ವಯೋವೃದ್ಧರ ತನಕ ನಾ ಒಂದೇ ಒಂದು ಕಳಕಳಿ ಮಾತು ಹೇಳ್ತೀನಿ. ಯಪ್ಪ, ನಿಮ್ಮ ಮನಿ ಅಂದ್ರ ಮಠ, ನಿಮ್ಮ ಮನಿ ಅಂದ್ರ ಮಠ. ನಿಮ್ಮ ಮನಿ ಕಾರ್ಯ ಹೆಂಗ ನೀವು ಅಗ್ದಿ ಜವಾಬ್ದಾರಿಯಿಂದ ಮಾಡಿ ಕೊಡ್ತೀರಿ, ಹಂಗ ಈ ಶ್ರೀಮಠದ ಕಾರ್ಯ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ಯಾಕ? ನಿಮ್ಮ ಮನಿ ಬೇರೆ ಅಲ್ಲ, ಈ ಮಠ ಬೇರೆ ಅಲ್ಲ, ನಿಮ್ಮದಿದು. ಅದಕ್ಕೆ ಈ ಕಾರ್ಯ ಅತ್ಯಂತ ಶ್ರದ್ಧೆಯಿಂದ ತಾವೆಲ್ಲರೂ ಕೂಡ ಮಾಡಬೇಕು ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಯಾವಾಗ ಅಪ್ಪೋರ ಆಶೀರ್ವಚನ ಮತ್ತು ತುಲಾಭಾರ ಮುಗಿತದ ಅವಾಗ ಯಾರು ಬಂದಾರ ಹೇಳ್ರಿ? ಜಾದೂಗಾರ್ ಬಂದಾರ. ಯಾರು ಬಂದಾರ ಹೇಳ್ರಿ ಇವತ್ತಿನ ಕಾರ್ಯಕ್ರಮಕ್ಕೆ? ನಿನ್ನೆ ಯಾರು ಬಂದಿದ್ರು? ಆ ತಂಗಿ ಬಂದಿದ್ದಳು ಶಿವಾನಿ ಮತ್ತು ಇನ್ನೊಬ್ರು. ಇವತ್ತು ಯಾರು ಬಂದಾರ ಅಂತಂದ್ರ ಒಬ್ಬ ಕನ್ನಡ ನಾಡಿನ ಒಬ್ಬ ಶ್ರೇಷ್ಠ ಜಾದೂಗಾರ ಬಂದಾರ. ಆ ಜಾದೂ ಕಾರ್ಯಕ್ರಮ ನೀವೆಲ್ಲರೂ ನೋಡ್ಬೇಕು ಅಂತೇಳಿ ಹೇಳ್ತಾ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತಾ ಇದ್ದೀನಿ. ಜಯ ನಮ ಪರಾಪತೆ ಶಿವ ಹರ ಹರ ಮಹಾದೇವ. ಹಲೋ. ನಾಡಿಗೆ ಶೃಂಗಾರ ತಂದೆ ನೀ ಎಂದು
ಧರ್ಮಕ್ಕೆಲ್ಲ ಶ್ರೀ ಸುಕುಮಾರ. ಓ ವೀರಶೈವ ಧರ್ಮಕ್ಕೆಲ್ಲ ವೀರಶೈವ ಧರ್ಮಕ್ಕೆಲ್ಲ ಶ್ರೀ ಸುಕುಮಾರ. ಈ ತಾಣವು ಸಂಗೀತ ಈ ತಾಣವು ಸಂಗೀತ ಸಾಹಿತ್ಯ ಸಾಗರ ಸಾಹಿತ್ಯ ಸಾಗರ. ಮಲಪಹಾರಿ ತಟದಿ ನಿಂತ ಶ್ರೀ ಪ್ರಭಾಕರ. ಶರಣು ಶರಣು ಸ್ವಾಮಿ ಗುರುವೇ ಶ್ರೀ ಸುಕುಮಾರ. ಜಯ ಮಂಗಲಂ ಜಯ ನಮಃ ಪರಾಪತೆ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಅನ್ನ ಜ್ಞಾನದ ಸಮಕೆ ನೀ ಹರಿಕಾರ. जय मंगलम जय नमः परापते शिव हर हर महादेव. जगज्योति बसवेश्वर महाराज की जय. हानगल गुरु कुमारेश्वर महाराज की जय. गुड्डद बसवराजेंद्र महाशिवयोगी महाराज की जय. जय मंगलम जय नमः परापते शिव हर हर महादेव. गजाननं भूतगणाजि सेवितं कपित्वजम्बो फला गजाननं भूतगणाजि सेवितं कपित्वजम्बफलसारभक्षितम् उमासुतं श्लोकविनाशकारणं नमामि विघ्नेश्वरपादपङ्कजम् गुरुदेव महादेव गुरुदेव सदाशिवः गुरुदैवात् परं नास्ति तस्मै श्री गुरवे नमः तस्मै श्री गुरुवे नमः संगीत सागरो चैव साहित्यभूषणो ततः लिंगपूजन
सदानन्दं वन्दे गुरुकुमार पञ्चाक्षरेश्वर प्रभुपुट्टराज कल्लिनाथ प्रभुवरम् जय मंगलम जय नमः परावते शिव हर हर महादेव। ಸದ್ಭಕ್ತಿ ಬಸವಣ್ಣಂಗಳ ಒಟ್ಟಿತ್ತು ಬಸವಣ್ಣನೇ ಬಸವಣ್ಣನೇ ಸದ್ಭಕ್ತನು ಬಸವಣ್ಣನೇ ಸದ್ಭಕ್ತನು ಬಸವನ ನೆನೆವುದೇ ಭಕ್ತಿಯ ಪಥವು 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 ಬಸವನ ನೆನೆವುದೇ ಮುಕ್ತಿಯ ಪಥವು ಬಸವನ ನೆನೆವುದೇ ಬಸವನ ನೆನೆವುದೇ ಬಸವನ ನೆನೆವುದೇ ಮುಕ್ತಿಯ ಪಥವು ಬಸವನ ನೆನೆವುದೇ ಭಕ್ತಿಯ ಪಥವು ಬಸವನ ನೆನೆವುದೇ ಭಕ್ತಿಯ ಪಥವು ಬಸವನ ನೆನೆವುದೇ ಭಕ್ತಿಯ ಪಥವು ಬಸವನ ನೆನೆವುದೇ ಬಸವನ ನೆನೆವುದೇ ಬಸವನ ನೆನೆವುದೇ ಬಸವನ ನೆನೆವುದೇ ಮುಕ್ತಿಯ ಪಥವು ಬಸವನ ನೆನೆವುದೇ ಭಕ್ತಿಯ ಪಥವು ಬಸವನ ನೆನೆವುದೇ ಭಕ್ತಿಯ ಪಥವು ಬಸವನ ನೆನೆದು ಬದುಕಿದೆ ನಯ್ಯ ಬಸವನ ನೆನೆದು ಬದುಕಿದೆ ನಯ್ಯ ಬಸವನ ನೆನೆದು ಓ ಬಸವನ ನೆನೆದು ಬಸವನ ನೆನೆದು ಬಸವನ ನೆನೆದು ಬದುಕಿದೆ ನಯ್ಯ ಬಸವನ ನೆನೆದು ಬಸವನ ನೆನೆದು ಬಸವನ ನೆನೆದು ಬಸವನ ನೆನೆದು ಬದುಕಿದೆ ನಯ್ಯ ಉರಿಲಿಂಗ ಪೆತ್ತಿ ಉರಿಲಿಂಗ ಪೆತ್ತಿ ಪ್ರಿಯ ವಿಶ್ವೇಶ್ವರ ಬಸವನ ನೆನೆದು ಬಸವನ ನೆನೆದು ಬದುಕಿದೆ ನಯ್ಯ ಬಸವನ ನೆನೆದು ಬದುಕಿದೆ ನಯ್ಯ ಗುರಿಲಿಂಗ ಪೆತ್ತಿ ಪ್ರಿಯ ವಿಶ್ವೇಶ್ವರ
ಬಸವನ ನೆನೆವುದೇ ಭಕ್ತಿಯ ಪಥವು ಬಸವನ ನೆನೆವುದೇ ಭಕ್ತಿಯ ಪಥವು ಬಸವನ ನೆನೆವುದೇ ಮುಕ್ತಿಯ ಪಥವು ಬಸವನ ನೆನೆವುದೇ ಮುಕ್ತಿಯ ಪಥವು ಬಸವನ ನೆನೆವುದೇ ಭಕ್ತಿಯ ಪಥವು ಬಸವನ ನೆನೆವುದೇ ಮುಕ್ತಿಯ ಪಥವು ಬಸವನ ನೆನೆದು ಬದುಕಿದೆ ನಯ್ಯ ಬಸವನ ನೆನೆದು ಬಸವನ ನೆನೆದು ಬಸವನ ನೆನೆದು ಬಸವನ ನೆನೆದು ಬಸವನ ನೆನೆದು ಬಸವನ ನೆನೆದು ಬದುಕಿದೆ ನಯ್ಯ ಬಸವನ ನೆನೆದು ಬದುಕಿದೆ ನಯ್ಯ ಬಸವನ ನೆನೆದು ಬಸವನ ನೆನೆದು ಬಸವನ ನೆನೆದು ಬದುಕಿದೆ ನಯ್ಯ ಬಸವನ ನೆನೆದು ಉರುಲಿಂಗ ಪೆತ್ತಿ ಪ್ರಿಯ ವಿಶ್ವೇಶ್ವರ ಉರುಲಿಂಗ ಪೆತ್ತಿ ಪ್ರಿಯ ವಿಶ್ವೇಶ್ವರ ಉರುಲಿಂಗ ಪೆತ್ತಿ ಪ್ರಿಯ ವಿಶ್ವೇಶ್ವರ ಬಸವನ ನೆನೆವುದೇ ಮುಕ್ತಿಯ ಪಥವು ಬಸವನ ನೆನೆವುದೇ ಭಕ್ತಿಯ ಪಥವು ಬಸವನ ನೆನೆವುದೇ ಮುಕ್ತಿಯ ಪಥವು ಬಸವನ ನೆನೆವುದೇ ಬಸವನ ನೆನೆವುದೇ ಬಸವನ ನೆನೆವುದೇ ಬಸವನ ನೆನೆವುದೇ ಬಸವನ ನೆನೆವುದೇ ಮುಕ್ತಿಯ ಪಥವು ಬಸವನ ನೆನೆವುದೇ ಭಕ್ತಿಯ ಪಥವು ಬಸವನ ನೆನೆವುದೇ ಭಕ್ತಿಯ ಪಥವು ಬಸವನ ನೆನೆವುದೇ ಬಸವನ ನೆನೆವುದೇ ಬಸವನ ನೆನೆವುದೇ ಮುಕ್ತಿಯ ಪಥವು ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗದೋದಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಸಾಂಬ
ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಸಾಂ ಶಿವ ಬಸವ 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 ಹಾನಗಲ್ಲ ಗುರುಕುಮಾರನಂತರಾತ್ಮ ಆದಿಯಂತ್ಯರಹಿತ ಸತ್ಯಾತ್ಮ ವಿಶ್ವತುಂಬಿ ಬೆಳಗುವ ವಿಶ್ವಾತ್ಮ ಹಾನಗಲ್ಲ ಯೋಗಿಯ ಆತ್ಮ ಪರಮಾತ್ಮ ಹಾನಗಲ್ಲ ಯೋಗಿಯ ಹಾನಗಲ್ಲ ಯೋಗಿಯ ಆತ್ಮ ಪರಮಾತ್ಮ ಅಳಿಯದ ಅಮರಾತ್ಮ ಅಳಿಯದ ಅಮರಾತ್ಮ ಹಾನಗಲ್ಲ ಗುರುಕುಮಾರನಂತರಾತ್ಮ ಎಲ್ಲೆಲ್ಲಿ ಸಾಹಿತ್ಯ ಸಮ್ಮೇಳನ ಅಲ್ಲಲ್ಲಿ ಗುರುಕುಮಾರ ಸೇವಾನುಕಂಪನ ಎಲ್ಲೆಲ್ಲಿ ಸಾಹಿತ್ಯ ಸಮ್ಮೇಳನ ಅಲ್ಲಲ್ಲಿ ಗುರುಕುಮಾರ ಸೇವಾನುಕಂಪನ ಎಲ್ಲೆಲ್ಲಿ ಸಂಗೀತ ಸಮಾರಾಧನ ಎಲ್ಲೆಲ್ಲಿ ಸಂಗೀತ ಸಮಾರಾಧನ ಅಲ್ಲಲ್ಲಿ ಗುರುಕುಮಾರ ನಾಮದಾರಾಧನಾ ಎಲ್ಲೆಲ್ಲಿ ಧರ್ಮ ಸಂಸ್ಕೃತಿ ಪುರಾಣ ಕೀರ್ತನ ಎಲ್ಲೆಲ್ಲಿ ಧರ್ಮ ಸಂಸ್ಕೃತಿ ಪುರಾಣ ಕೀರ್ತನ ಅಲ್ಲಿ ಹುದು ಗುರುಕುಮಾರ ನಾಮ ಸಂಕೀರ್ತನ ಅಲ್ಲಿ ಹುದು ಗುರುಕುಮಾರ ನಾಮ ಸಂಕೀರ್ತನ ಅಂತೆ ಆತ್ಮ ಪರಮಾತ್ಮ ಅಮರಾತ್ಮ ಹಾನಗಲ್ಲ ಯೋಗಿಯ ಹಾನಗಲ್ಲ ಯೋಗಿಯ ಆತ್ಮ ಪರಮಾತ್ಮ ಅಳಿಯದ ಅಮರಾತ್ಮ ಅಳಿಯದ ಅಮರಾತ್ಮ ಹಾನಗಲ್ಲ ಗುರುಕುಮಾರನಂತರಾತ್ಮ ಹಾನಗಲ್ಲ ಗುರುಕುಮಾರನಂತರಾತ್ಮ ಆಚಾರ ಸುವಿಚಾರ ಯಾರಲ್ಲಿ ಕಾಣುತ್ತಿದೆ
ಆಚಾರ ಸುವಿಚಾರ ಯಾರಲ್ಲಿ ಕಾಣುತ್ತಿದೆ, ಗುರುಕುಮಾರನಾತ್ಮ ಸದಾ ಅವರಲ್ಲಿ ಇರುತ್ತಿದೆ. ಆಚಾರ ಸುವಿಚಾರ ಯಾರಲ್ಲಿ ಕಾಣುತ್ತಿದೆ, ಗುರುಕುಮಾರನಾತ್ಮ ಸದಾ ಅವರಲ್ಲಿ ಇರುತ್ತಿದೆ. ಇಷ್ಟಲಿಂಗ ಭಸ್ಮ ರುದ್ರಾಕ್ಷಿಯಾರಲ್ಲಿ, ಇಷ್ಟಲಿಂಗ ಭಸ್ಮ ರುದ್ರಾಕ್ಷಿಯಾರಲ್ಲಿ, ಗುರುಕುಮಾರನಾತ್ಮ ಶ್ರೀ ನಗುತ್ತಿದೆ ಅವರಲ್ಲಿ. ಅಲ್ಲಲ್ಲಿ ಗುರುಕುಮಾರನಂತರಂಗ ಬೆಳಗುತ್ತಿದೆ. ಆ ಶರಣ ಧರ್ಮದನುಕರುಣೆ ಎಲ್ಲೆಲ್ಲಿ ಕಾಣುತ್ತಿದೆ, ಶರಣ ಧರ್ಮದನುಕರುಣೆ ಎಲ್ಲೆಲ್ಲಿ ಕಾಣುತ್ತಿದೆ. ಅಲ್ಲಲ್ಲಿ ಗುರುಕುಮಾರನಂತರಂಗ ಬೆಳಗುತ್ತಿದೆ. ಅಲ್ಲಲ್ಲಿ ಗುರುಕುಮಾರ ಕುಮಾರ 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 ಕುಮಾರ, ಅಲ್ಲಲ್ಲಿ ಗುರುಕುಮಾರನಂತರಂಗ ಬೆಳಗುತ್ತಿದೆ. ಅಲ್ಲಲ್ಲಿ ಗುರುಕುಮಾರನಂತರಂಗ ಬೆಳಗುತ್ತಿದೆ. ಅಂತೆ ಆ ಆತ್ಮ ಅಮರಾತ್ಮ ಪರಮಾತ್ಮ, ಹಾನಗಲ್ಲ ಯೋಗಿಯು ಹಾನಗಲ್ಲ ಯೋಗಿಯು, ಆತ್ಮ ಪರಮಾತ್ಮ ಅಳಿಯದ ಅಮರಾತ್ಮ, ಅಳಿಯದ ಅಮರಾತ್ಮ. ಹಾನಗಲ್ಲ ಗುರುಕುಮಾರನಂತರಾತ್ಮ, ಹಾನಗಲ್ಲ ಗುರುಕುಮಾರನಂತರಾತ್ಮ. ಆದಿಯಂತ್ಯರಹಿತ ಸತ್ಯಾತ್ಮ, ವಿಶ್ವ ತುಂಬಿ ಬೆಳಗುವ ವಿಶ್ವಾತ್ಮ. ಆದಿ ಅಂತ್ಯರಹಿತ ಸತ್ಯಾತ್ಮ, ವಿಶ್ವ ತುಂಬಿ ಬೆಳಗುವ ವಿಶ್ವಾತ್ಮ. ಹಾನಗಲ್ಲ ಯೋಗಿಯ ಆತ್ಮ, ಹಾನಗಲ್ಲ ಯೋಗಿಯ ಆತ್ಮ ಪರಮಾತ್ಮ. ಹಾನಗಲ್ಲ ಯೋಗಿಯು ಹಾನಗಲ್ಲ ಯೋಗಿಯು, ಆತ್ಮ ಪರಮಾತ್ಮ ಅಳಿಯದ ಅಮರಾತ್ಮ, ಅಳಿಯದ ಅಮರಾತ್ಮ. ಹಾನಗಲ್ಲ ಗುರುಕುಮಾರನಂತರಾತ್ಮ. ಎಲ್ಲಿ ಕಾವಿ ಕಪನಿಗಳು ಬೆಲೆಗೊಂಡಿವೆ, ಎಲ್ಲಿ ಕಾವಿ ಕಪನಿಗಳು ಬೆಲೆಗೊಂಡಿವೆ, ಅಲ್ಲಿ ಗುರುಕುಮಾರನಾಶ ಕಳೆಗೊಂಡಿದೆ. ಎಲ್ಲಿ ಕಾವಿ ಕಪಿನಿಗಳು ಬೆಲೆಗೊಂಡಿವೆ, ಅಲ್ಲಿ ಗುರುಕುಮಾರನಾಶ ಕಳೆಗೊಂಡಿದೆ. ಎಲ್ಲಿ ಪಟ್ಟ ದಪ್ಪಗಳು ಧರ್ಮ ಕಾರ್ಯ ನಡೆದಿದೆ, ಎಲ್ಲಿ ಪಟ್ಟ ದಪ್ಪಗಳು ಧರ್ಮ ಕಾರ್ಯ ನಡೆದಿದೆ, ಅಲ್ಲಿ ಗುರುಕುಮಾರ ಸೇವೆ ಜೋಡಾಗಿದೆ. ಎಲ್ಲಿ ಜಗದ್ಗುರುಗಳ ಮೆರವಣಿಗೆ ನಡೆದಿದೆ, ಎಲ್ಲಿ ಜಗದ್ಗುರುಗಳ ಮೆರವಣಿಗೆ ನಡೆದಿದೆ, ಅಲ್ಲಿ ಗುರುಕುಮಾರನಾತ್ಮ ಕುಮಾರನಾತ್ಮ ಮೆರೆದಾಡುತ್ತಿದೆ, ಮೆರೆದಾಡುತ್ತಿದೆ. ಕುಮಾರನಾತ್ಮ ಮೆರೆದಾಡುತ್ತಿದೆ,
ಮೆರೆದಾಡುತ್ತಿದೆ. ಎಲ್ಲಿ ಕಾವಿ ಕಪಿನಿಗಳು ಬೆಲೆಗೊಂಡಿವೆ, ಅಲ್ಲಿ ಗುರುಕುಮಾರನ ಆಶೆ ಕಳೆಗೊಂಡಿದೆ. ಎಲ್ಲಿ ಪಟ್ಟದಪ್ಪಗಳು ಧರ್ಮ ಕಾರ್ಯ ನಡೆದಿದೆ, ಎಲ್ಲಿ ಪಟ್ಟದಪ್ಪಗಳ